ಅಲ್ಲ ಟೈಮ್ ನೋಡಿದ್ರೆ 3 3:30 ಹತ್ತತ್ರ ಆಯ್ತಾ ಬಂತು. ನಮ್ಮ ಅಜ್ಜಿ ಏನ್ ಮಾಡ್ತಿದಾರ ಅಂತ ಕಾಣನ ತೋಟದಲ್ಲಿ ಇನ್ನು. ಆ ಇವಳೆ ಇವಳೆ ಏನ್ ಮಾಡ್ತಿದ್ಯಾ? ಬಾರೆ ಹೋಗೋಣ ಮಂತಾವು. ಅಲ್ಲ ಒತ್ತ ಇತ್ಕೊಂಡ್ ಬಾರೆ. ಮಧ್ಯಾಹ್ನಕ್ಕೆ ಊಟ ಬೇರೆ ಮಾಡಿಲ್ಲ, ಏನಿಲ್ಲ, ಹೊಟ್ಟೆ ಹಸಿತೈತೆ. ಬಾ ಬೇಗ. ಹಸ್ಗಳನ್ನ ಬೇರೆ ಬಿಡ್ಕೊಂಡು ಹೋಗ್ಬಿಟ್ಟು ಅವಕ್ಕೊಂದ್ ಸ್ವಲ್ಪ ಬೂಸ ಬೇರೆ ನೆನಾಕಿ ಬೂಸ ಕೊಟ್ಟು ನಾನು ಸ್ವಲ್ಪ ಊಟ ಮಾಡಿ ಒಂದ್ಗಳಿಗೆ ಹಾಲು ಗೀಲ್ ಕರೆದು ಹಾಲಾಗಿ ಬರ್ತೀನಿ ಬಾರೆ. ಸುಧಾರಿಸ್ಕೋಬೇಕು. ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟೈತೆ. ಬಾ ಬಾ ಬಿರ್ನೆ ಬಾ. ಈ ಅಜ್ಜಿ ಏನ್ ಮಾಡ್ತಿದ್ದಾಳಂತ ಕಾಣೋಣ. ತೋಟ ಒಳಗೆ ಹೋಗಳು ಈಟೊತ್ತಾದ್ರೂ ಬರ್ಲಿಲ್ಲ. ನನಗೆ ಅತ್ಲಾಗಿ ಈ ಗಾಳಿಗೆ ಹೋದಕ್ಕೂ ಹಂಗೆ ನಿದ್ದೆ ಎಳ್ದಾಡ್ತೈತೆ. ಹೊಟ್ಟೆ ಬೇರೆ ಹಸಿತಿರೋದಕ್ಕೂ ಅದಕ್ಕೂ ಏನಪ್ಪ ಮಾಡೋದು ಇವಾಗ? ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸಾಕಾಗೋಗಂಗೆ ಆಗೈತೆ. ನನಗೇನು ಯಾವಾಗ್ಲಾರು ಬಡ್ಲಿ. ಇನ್ನೇನು ಮಾಡೋಣ, ಒಂದ್ಗಳಿಗೆ ಮರದ ಬಡ್ಡೆಲ್ಲ ಹೋಗ್ಬಿಟ್ಟು ನೆರಳಲ್ಲಿ ಮಲ್ಕೊಂಡ್ಬಿಡ್ತೀನಿ. ಅದು ಯಾವಾಗ್ಲಾರು ಬಂದ್ಬಿಟ್ಟು ಎದಳಿಸ್ಲಿ, ಅವಾಗಲೇ ಹೋದ್ರೆ ಆಗುತ್ತೆ. ನನಗೆ ನಿನ್ಕಣಕ್ಕಾಗ್ತಿಲ್ಲ, ಅಷ್ಟು ನಿದ್ದೆ ಎಳಿತೈತೆ. ಯಾಕೆ ಆಯಾಸ ಆಯಾಸ ಆಗಂಗೆ ಆಗ್ತೈತೆ ಬೇರೆ. ಈ ಹಾಳಾದ ಕೆಮ್ಮು ಬೇರೆ ಇದು ಯಾಕ ಇದು ವಾತಾವರಣಕ್ಕೋ ಏನಪ್ಪ ಒಂದು ಗೊತ್ತಾಗ್ತಿಲ್ಲ. ನೆನ್ನೆ ಬೇರೆ ಮಳೆಲ್ ಬೇರೆ ನೆಂದಿದ್ದಕ್ಕೂ ಅದಕ್ಕೂ ಏನ ಕೆಮ್ಮು ಬೇರೆ ಶುರು ಆಗ್ಬಿಟ್ಟೈತೆ. ಮೂಗೆಲ್ಲ ಕೆಟ್ಕೊಂಡಂಗೆ ಬೇರೆ ಆಗ್ತೈತೆ. ಏನ್ ಮಾಡೋದು ಏನೋ ಒಂದು ಗೊತ್ತಾಗ್ತಿಲ್ಲ. ಉಸಿರಾಡಕ್ ಆಗ್ತಿಲ್ಲ, ಅಷ್ಟು ಕೆಮ್ಮು, ಅಷ್ಟು ಮೂಗೆಲ್ಲ ಕಟ್ಕೊಂಡ್ಬಿಟ್ಟೈತೆ. ಏನ್ ಮಾಡೋದು ಏನ ಅತ್ತಾಗಿ ನಮ್ಮ ಹುಡ್ಗನ್ ಕರ್ಕೊಂಡೋಗಾಗಿ ಸಂಜೆ ಹೊತ್ತು ಆಸ್ಪತ್ರೆಗಾರ ಹೋಗಿ ತೋರಿಸ್ಕೊಂಬಂದಿದ್ರು ಆಗ್ತಿತ್ತಪ್ಪ. ಯಾಕ ತಲೆ ಬೇರೆ ನೋವು ಬರಂಗ ಆಗ್ತೈತೆ ಬೇರೆ. ಆಗ ನಮ್ಮ ಅಣ್ಣಲ್ಲೇ ಬಂದಿದ್ದಾನೆ. ಮೊನ್ನೆ ಇನ್ನೊಂದು ಗೀತಮ್ಮನ ಊರಿಗೆ ಹೋಗ್ತಿದ್ದೀನಿ ಕಣಪ್ಪಾಪ. ಹಂಗೆ ಒಂದು ಸ್ವಲ್ಪ ತೋಟ ಗೀಟ ಎಲ್ಲ ನೋಡ್ಕೊ, ಒಂದು ಸ್ವಲ್ಪ ಒಂದು ವಾರ ಬರಲ್ಲ ಈ ಕಡೆ ತೋಟದ ಕಡೆ, ಅಡ್ಡ ಆಡ್ಕೊಂಡು ಹೋಗ್ತಿರು ಅಂತ ಹೇಳಿದ್ದ. ನೋಡಿರೆ ನಾನು ತೋಟ ನೋಡ್ಕೊಂಡು ಹೋಗೋಣ ಅಂತ ಬಂದರೆ ಅಲ್ಲೇ ನಮ್ಮ ಅಣ್ಣ ತೋಟದ ಹತ್ರ ಬಂದು ಕುಂತಾನೆ. ಅದು ಯಾವಾಗ ಬಂದು ಏನೋ ಅವನಿಗೂ ಮನ್ಸು ತಡಿಯಲ್ ಕಣಿ ಹೇಳು. ತೋಟದ್ದು ಹೊಲದ್ದು ಗದ್ದೆ ಕೆಲಸ ಎಲ್ಲ ಮಾಡಿ ಮಾಡಿ ರೂಢಿ ಅಲ್ಲಿ ಕೈ ಕಾಲೆಲ್ಲ ಕಟಾಕಂಗೆ ಆಗ್ಬಿಟ್ಟೈತೆ. ಟೌನಲ್ಲಿ ಇನ್ನು ಎಷ್ಟು ದಿವಸ ಇರ್ತಾನೆ ಕಣಿ ಹೇಳು. ಈ ಕಡೆ ಬೇರೆ ಇವನು ಕುಮಾರಣ್ಣ ಸರೋಜಮ್ಮನ ಮೇಲೆನೇ ಎಲ್ಲ ಮನೆ ಕೆಲಸ ಎಲ್ಲ ಬಿಟ್ಟು ಹಸ್ಗಳು ಅದು ಇದು ನೋಡ್ಕೊಂತ ಬೇರೆ ಬಿಟ್ಟು ಹೋಗಿದ್ರು. ಹಂಗಾಗಿ ಅವನಿಗೂ ಮನಸ್ಸು ತಡೆದಿಲ್ಲ, ಅತ್ಲಾಗ ಬಂದುಬಿಟ್ಟಿದ್ದಾನೆ. ಈಗಳ ಅಣ್ಣ ಏನಲ್ಲ ಇಷ್ಟು ಬಿರಿನೇ ಬಂದುಬಿಟ್ಟಿದ್ಯಾ? ಗೀತಮ್ಮನೂರಿಂದ ಯಾವತ್ತು ಬಂದೆ? ಕಣ್ಣ ಪಾಪ ಬರೋಣ. ನೆನ್ನೆ ಸಂಜೆ ಕಡೆಯಿಂದ ಬಂದ್ಬಿಟ್ಟು ಯಾಕ ಮನ್ಸು ತಡಿಲಿಲ್ಲ ಕಣ. ಆ ಹುಡುಗಿ ಇನ್ನೊಂದು 2-3 ದಿವಸ ಇದ್ದೋಗಿರಂತೆ, ಸುಮ್ಕಿರ್ರಿ ಅಂತ ಹೇಳಿದ್ಲು. ಶನಿವಾರ ಭಾನುವಾರದವರೆಗೂ ಇದ್ದು ಭಾನುವಾರ ಸಂಜೆ ಕಡೆಯಿಂದ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ಲು. ನಾನಿದ್ದವನು ಇಲ್ಕಣಮ್ಮ ಸುಮ್ಕಿರುವ, ನಿನಗೆ ಗೊತ್ತಾಗಲ್ಲ. ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಮೇಲೆ ನಿನಗೆ ಎಲ್ಲ ಮನೆ ಕೆಲಸ ಎಲ್ಲ ಬಿಟ್ಟು ಬಂದಿದ್ದೀವಿ. ಹಸ್ಗಳು ಕರುಗಳು ಎಲ್ಲ ನೋಡ್ಕೋಬೇಕು ಪಾಪ. ಕುರಿಗಳು ಬೇರೆ 1-2-3 ಬೇರೆ ಇದ್ದಾವೆ. ತೋಟತ್ತವ ನೀರು ಬೇರೆ ಬಿಡಬೇಕು. ಅವನಿಗೆ ಬೇರೆ ಟ್ಯಾಕ್ಟ್ರಿ ಬಾಡಿಗೆಗಳು ಸಿಗ್ತಾನೆ ಇರ್ತವೆ ಉಕ್ಕೆ ಹೊಡಿಯೋಕ್ಕೆಲ್ಲ. ಇವಾಗ ಮಳೆಗಾಲ ಬೇರೆ. ಸುಮ್ಕೆ ಪಾಪ ಎಲ್ಲಾರ್ಗೂ ಹಿಂಸೆ ಕೊಡಂಗಾಗುತ್ತೆ. ಬೇಡ ಕಣ್ ಸುಮ್ನಿರಮ್ಮ, ಇನ್ನೊಂದು ದಿವಸ ಪುರ್ಸತ್ ಸಿಕ್ಕಾಗ ಬೇಸಿಗೆ ಟೈಮಲ್ಲಿ ನಾನು ಬರ್ತೀನಿ ಅಂತ ಹೇಳಿ ಅತ್ಲಾಗಿ ಬಂದುಬಿಟ್ಟು ಹುಡುಗಿ ಕಳಿಸ್ತಿರಲ್ಲೋ ಜಗಳ ಮಾಡಿ ಕಳಿಸಿದಾಳೆ. ವರ್ಷಕ್ಕೆ 1 ದಿವಸನೋ 2 ದಿವಸ ಬರ್ತೀಯ ನೀನು, ಬಂದ್ರು 1 ದಿವಸನೂ ಯಾವಾಗ ಉಳ್ಕೊಳಲ್ಲ, ಏನಿಲ್ಲ, ಅರ್ಜೆಂಟಾಗಿ ಹೋಗ್ತಿದ್ಯಾ ಅಂತ ಬೈಕಡ್ತಿದ್ಲು. ನಾನು ಅತ್ಲಾಗಿ ಇಲ್ಕಂಡು ಸುಮ್ನಿರ ಅಂತ ಸಮಜಾಯಿಸಿ ಆ ಹುಡುಗಿಗೆ ಬಂದು ಕಣಪ್ಪ. ಇನ್ನೇನು ಮಾಡ್ತೀವಿ ಹೇಳು? ನೆಂಟ್ರ ಮನೇಲಿ ಎಷ್ಟು ದಿವಸ ಇದ್ರೆ ಏನ? ಏನಿದ್ರು ನಮ್ಮನೆ ನಮಗೆ ಇದೇ ಆಗೋದು. ಆದರೂ ನನ್ನ ಮಗಳು ಭಾಳ ಚೆನ್ನಾಗಿ ನೋಡಿ ಕಳಿಸಿದ್ಲು. ಏನು ಮಾಡ್ತೀಯ ಹೇಳು? ಅಲ್ಲೇ ಇರೋಕ್ಕಾಗಲ್ವಲ್ಲಪ್ಪ. ಅಲ್ಕಣ ಅಣ್ಣ, ವರ್ಷಕ್ಕೆ 1 ಸಲಿನೋ 2 ಸಲ ಹೋಗ್ತೀಯ, ಅಲ್ಲೇ ಆತ್ರವಾಗೆ ಬಂದಿದ್ಯಲ್ಲ. ಆ ಹುಡುಗಿ ಗೀತಮ್ಮ ಅದೇಟ್ ಬೇಜಾರು ಮಾಡ್ಕೊಳಲ್ಲ. ನಿನಗೆ ಜ್ಞಾನ ಬೇಡವಾ ನಿನಗೆ? ಇನ್ನೊಂದು 2 ದಿವಸ ಇದು ಬರೋದಲ್ವಾ? ಏನು ತೋಟದಲ್ಲಿ ಏನು ಅಂಥದ್ದೇನೋ ಹೋಗೋದಿತ್ತ? ಪಾಪ ಅವ್ನು ಕುಮಾರಣ್ಣ ಎಲ್ಲ ತೋಟದ ಕಡೆ ಎಲ್ಲ ನೋಡ್ಕೊಂಡು ಹೆಂಗ ನೀರ್ಗೀರೆಲ್ಲ ಬಿಟ್ಕೊಂಡು ಹೆಂಗ ಇದ್ನಪ್ಪ. ಅವನೇನು ನೋಡ್ಕೊಳಲ್ಲ ಅಂತ ಹೇಳಿದ್ನ ಏನು? ನೀನು ಏನು ಇಷ್ಟೊಂದು ಅರ್ಜೆಂಟಾಗಿ ಬಂದುಬಿಟ್ಟಿದೆಯಲ್ಲ? ಆ ಹುಡುಗಿ ಏನು ತಿಳ್ಕೊಂಡ್ಲ ಏನೋ ಕಣಿ ಹೇಳು. ನೀನು ಒಂಚೂರು ಇನ್ನೊಂದು ದಿವಸ 1-2 ದಿವಸನಾರು ಇದ್ದು ಬರಬೇಕಿತ್ತು ನೀನು. ಸುಮ್ಕಿರ್ಲ ಬೋರ, ಅದೆಷ್ಟು ದಿವಸ ಅಂತ ಇರ್ತೀಯ? ಬೇಜಾರಾಗೋದು ಕಡವು. ಕುಂತಿತ್ತಾವಳೆ ಕೂತ್ಕೋಬೇಕು. ನನಗೆ ಪರಿಚಯ ಇಲ್ಲ, ಯಾರು ಇಲ್ಲ ಅಲ್ಲಿ. ಏನು ಮಾಡ್ತೀಯ ಹೇಳು? ಎಷ್ಟಂತ ಕೂತ್ಕೊಂಡ ನಮ್ಮ ಮನೇಲಿ ಟಿವಿ ನೋಡಿ ನೋಡಿ ನನಗೂ ಕಣ್ಣು ಬಂದ್ಬಿಡ್ತು. ಅದೆಂಥದ್ದು ದೊಡ್ಡ ಟಿವಿ, ಸ್ಲೇಟ್ ಅಂತದ್ದು, ಸಖತ್ ದೊಡ್ಡದು ಟಿವಿ ಬೇರೆ ಇಟ್ಟರೆ ನೋಡಿದೆ, ಚೆನ್ನಾಗೇ ಇತ್ತು. ಆದರೆ ಏಟೋತಂತ ಅಲ್ಲೇ ಕೂತ್ಕೊಳ್ತೀಯ ಹೇಳು? ಒಂದ್ಗಳಿಗೆ ಆಚೆ ಕಡೆ ಎಲ್ಲಾರು ಹೋಗ್ಬಿಟ್ಟು ಅಡ್ಡಾಡ್ಕೊಂಬರೋಣ ಅಂತ ಹೇಳಿರೆ ಅಲ್ಲಿ ಯಾರು ನನಗೆ ಗುರುತು ಪರಿಚಯ ಯಾರು ಇಲ್ಲ. ಏಟು ಅಂತ ಒಬ್ಬನೇ ಕೂತ್ಕೊಂಡನು ಹೇಳು. ಅದೇ ಬೇಜಾರಾಗಿ ಅತ್ಲಾಗಿ ನನಗೆ ಕೈಕಾಲು ಕಟ್ಟಾಗಂಗೆ ಹಾಕ್ಬಿಡ್ತು. ಇಲ್ಲ ಅಂದರೆ ಊರಲ್ಲಿ ನೋಡು, ಒಂದ್ಗಳಿಗೆ ತೋಡುತ್ತಾವ, ಒಂದ್ಗಡೆಗೆ ಹೊಲತ್ತಾವ, ಗದ್ದೆ ತಾವ ಅಂತೆ ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ಹೆಂಗ ಕಾಲ ಕಳೆದು ಬಿಡ್ತೀವಿ. ಹಸ್ಗಳು ನೋಡ್ಕೊಳೋದಾಗ್ಲಿ, ತೋಟಕ್ಕೆ ನೀರು ಬಿಡೋದಾಗ್ಲಿ, ಹೆಂಗ ಕಾಲ ಕಳ್ಕೊಂಡ್ಬಿಡ್ತೀವಿ. ಅಲ್ಲಂಗೆ ಆಗಲ್ಲ. ಕುಂತಿತ್ತಾವಳೆ ಏಟು ಹೊತ್ತಂತ ಕೂತ್ಕೊಳ್ಳೋಣ, ಕೈ ಕಾಲೆಲ್ಲ ಹಂಗೆ ಕಟಾಕಂಗೆ ಆಗ್ಬಿಡ್ತು ಕಣಪ್ಪ ನನಗಂತೂ. ಯಾವಾಗ ನಮ್ಮ ಊರಿಗೆ ಬಂದು ತಲುಪಿಬಿಡ್ತೀನೋ ಅನ್ಸ್ಬಿಡ್ತು.
ಅಷ್ಟು ಬೇಜಾರಾಗ್ಬಿಡ್ತು. ಯಾಕಂದ್ರೆ ನಮ್ಮ ಹುಡುಗಿ ಊರಿಗೆ ಹೋಗ್ತೀವಲ್ಲ, ಶಿವಮೊಗ್ಗಕ್ಕಲ್ಲ, ಅವ್ರ ಊರು ಹಳ್ಳಿಗೆ ಬರ್ತೀವಲ್ಲ, ಅವಾಗ ಮಾತ್ರ ನಾನು ಒಂದು 2-3 ದಿವಸ ಅಲ್ಲ 4-5 ದಿವಸನೇ ಉಳ್ಕೊಂಬಂದ್ಬಿಡ್ತೀನಿ. ಯಾಕಂದ್ರೆ ಅಲ್ಲಿ ಬೀಗ್ರು ಇರ್ತಾರೆ, ಅವ್ರ ಜೊತೆ ಕೂತ್ಕೊಂಡು ಒಂದು ಅರ್ಧ ಗಂಟೆ ಹರಟೆ ಹೊಡ್ಕೊಂಡು ಹೆಂಗ ಮಾತಾಡ್ಕೊಂಡು ಹೆಂಗ ಇಬ್ರಾಳ್ಗೂ ಮಾತಾಡ್ಕೊಂಡು ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ಹೆಂಗ ಬರ್ತೀವಿ. ತೋಟದ ಕಡೆ ಅಲ್ಲಿ ಇಲ್ಲಿ ಅವ್ರದ್ದು ತೋಟ ಆಯ್ತಲ್ಲ, ಹೆಂಗ ನೋಡ್ಕೊಂಡು ಒಂದು ಗಳಿಗೆ ಅಡ್ಡಾಡ್ಕೊಂಡು ಹೆಂಗ ಬರ್ತೀವಿ. ಇಲ್ಲೂ ಟೌನಿಗೆ ಹೋದಾಗ್ಲೂ ಬೀಗ್ರಿದ್ದಿದ್ರೆ ನನಗೆ ಸರಿ ಆಗ್ಬಿಡೋದು. ಅವ್ರು ಬೇರೆ ಅವ್ರ ಮಗನ ಊರಿಗೆ ಹೋಗಿದ್ರಂತೆ, ಕಿರೆ ಮಗನ ಊರಿಗೆ ಹೋಗಿದ್ನಂತೆ. ಹಂಗಾಗಿ ಅಲ್ಲಿ ಕಿರೆ ಮಗನ ಹತ್ರ ಅಲ್ಲಿದ್ದಾರಲ್ಲ ಅವ್ರು ಇದರಲ್ಲಿ ಮೈಸೂರಿನಲ್ಲಿ, ಅಲ್ಲಿ ಹೋಗಿದ್ರಂತೆ. ಹಂಗಾಗಿ ನನಗೆ ಈ ಸಲ ಹೋದಾಗ ಬಲು ಬೇಜಾರಾಗೋಗ್ಬಿಡ್ತು. ಸರಿ ಕಣ, ಆಯ್ತು ಬಿಡೋಣ. ಹೆಂಗ ಸದ್ಯ ಹೋಗಿ ಬಂದಿದ್ರಲ್ಲ, ಏನೋ ಬಸ್ಸಿಗೆ ಹೋಗಿದ್ರಾ ಏನು ರೈಲಿಗೆ ಹೋಗಿದ್ರಾ? ಇಲ್ಲ ಕಣ ಬರೋಣ, ಬಸ್ಸಿಗೆ ಹೋಗೋಣಂತ ನೋಡಿದೆ, ಬಸ್ಸಿಗೆ ಹೋಗ್ಲಿಲ್ಲ. ಟ್ರೈನಿಗೇನೆ ಹೋದು. ನಮ್ಮ ಹುಡುಗ ಬಂದ್ಬಿಟ್ಟು ಇಲ್ಲಿಂದ ರೈಲ್ವೆ ಸ್ಟೇಷನ್ವರೆಗೂ ಬೈಕಲ್ಲಿ ಕರ್ಕೊಂಡು ಬಂದು ಬಿಟ್ಟು ರೈಲ್ವೆ ಟಿಕೆಟ್ ಎಲ್ಲ ಕೊಡಿಸಿ ರೈಲ್ ಹತ್ಸಿನೇ ಹೋಗಿದ್ದು. ನಮ್ಮ ಅಜ್ಜಿಗೆ ಹೇಳ್ದೆ ಬಸ್ಸಿಗೆ ಹೋಗೋಣ ಅಂತ ಹೇಳಿದ್ರೆ, ಈ ಅಜ್ಜಿ ಇದ್ದಿದ್ದು ಇಲ್ಕಂಡು ಸುಮ್ಮನಿರಜ, ಬಸ್ಸಲ್ಲಿ ಒಂದು ಸ್ವಲ್ಪ ಮೈ ಕೈ ನೋವು ಜಾಸ್ತಿ ಆಗುತ್ತೆ, ನನಗಾಗಲ್ಲ ಜಾಸ್ತಿ ದೂರ ಹೋಗೋದಕ್ಕೆ, ಶಿವಮೊಗ್ಗದವ್ರಿಗೆ ಹೋಗ್ಬೇಕಲ್ಲ, ಹಂಗಾಗಿ ರೈಲಿಗೆ ಹೋಗಿ ಬಂದ್ಬಿಡೋಣ ಸುಮ್ಕಿರು ಅಂತ ಹೇಳಿದ್ಲು. ಸರಿ ಕಣ ಆಯ್ತು ಬಿಡಮ್ಮ ಅಂತ ಹೋಗೋದು ಬರೋದು ರೈಲಿಗೇನೆ ಹೋಗಿ ರೈಲಿಗೇನೆ ಬಂದು ಹತ್ಲ ಕಡೆಯಿಂದ ಅಳಿಯಂದ್ರು ಬಂದ್ಬಿಟ್ಟು ಕಾರಲ್ಲಿ ಕರ್ಕೊಂಡು ಬಂದ್ಬಿಟ್ಟು ರೈಲ್ ಹತ್ಸ್ ಬಂದ್ರು. ನಾವೇನೋ ಆರಾಮಾಗಿ ಬಂದು, ಏನ ಬೇಜಾರ ಅಂದ್ರೆ ಅದೇ ನನಗೆ ಕುಂತಿತ್ತವ ಕುಂತು 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 ಬೇಜಾರಾಗೋಯ್ತು. ಅದು ಬಿಟ್ರೆ ಇನ್ನೇನು ಬೇಜಾರಿಲ್ಲ, ಬಲು ಚೆನ್ನಾಗೆ ನೋಡಿ ಕಳಿಸಿಲು. ಅಲ್ಕಣ ಅಣ್ಣ, ನಮ್ಮ ಹುಡುಗಿ ನೋಡಿ ಕಳಿಸ್ತಲೆ ಹಂಗೆ ಇರ್ತಾಳ. ಹೆಂಗ ಹೋಗಿ ಬಂದಿದ್ಯಾ ಕಣ್ ಹೇಳು. ಅಲ್ಕಣ ಅಣ್ಣ, ತೋಟಕ್ಕೆ ನೀರು ಬಿಡೋದಲ್ವೇನೋ? ನಾನು ತೋಟದ ಕಡೆ ಎಲ್ಲ ಅಡ್ಡಾಡ್ಕೊಂಡ್ ಬಂದೆ. ಯಾಕ ಒಂದು ವಾರ 15 ದಿವಸದಿಂದ ಮಳೆ ಬೇರೆ ಕಡಿಮೆ ಆಗೈತೆ. ಒಂಚೂರು ಮೋಟ್ರ್ ಆನ್ ಮಾಡಿಬಿಟ್ಟು ಸ್ಪ್ರಿಂಕ್ಲಿಂಕ್ಲರ್ ಇಲ್ಲ ಮಾಮೂಲಿ ಡ್ರಿಪ್ ಮಾಡಿಸಿದ್ರಲ್ಲ ನೀರು ಬಿಡ್ರಿ. ಒಂದು ಸ್ವಲ್ಪ ನೀರು ಮಳೆ ಬೇರೆ ಕಡಿಮೆ ಆಗೈತೆ, ತೇವಾಂಶ ಬೇರೆ ಕಡಿಮೆ ಆಗೈತೆ ತೋಟಕ್ಕೆ. ಇಲ್ಲಿ ಕಂಡ ಪಾಪ ನೀರು ಬಿಡಬೇಕು. ಇವನು ಕುಮಾರಣ್ಣಂಗೆ ಹೇಳಿ ಹೋಗಿದ್ನಪ್ಪ, ಯಾಕ ನೀರೇ ಬಿಟ್ಟಿಲ್ವಲ್ಲ, ಅದೇನು ತೊಂದರೆ ಆಯ್ತು ಏನೋ ಇನ್ನೊಂದು 2 ದಿವಸ ಮಳೆ ಗಿಳೆ ಬರುತ್ತಂತ ಸುಮ್ಮನೆ ಇದ್ದ, ಏನೋ ಮೋಟ್ರ್ ಗೀಟ್ರ್ ಏನಾರ ಆಯ್ತೋ ಒಂದು ಗೊತ್ತಾಗ್ತಿಲ್ಲ ಕಣಪ್ಪ ನನಗೆ. ಗೇಟ್ ವಾಲ್ ಏನಾರ ಆಯ್ತೋ ಏನೋ ಒಂದು ಗೊತ್ತಿಲ್ಲ. ಯಾಕ ನೀರೇ ಬಿಟ್ಟಿಲ್ಲ ತೋಟಕ್ಕೆ? ಇಲ್ಲಿ ಕಣ ಅಣ್ಣ, ನಾನು ನೆನೆ ಹೇಳಿ ಹೋಗಿದ್ನಪ್ಪ ಕುಮಾರಣ್ಣಗೆ. ಮಳೆ ಬೇರೆ ಕಡಿಮೆ ಆಗೈತೆ ಕಂಡಪ್ಪ, ತೋಟಕ್ಕೆ ನೀರು ಬಿಡೋ ಅಂತ ಹೇಳಿದ್ದೆ. ಸರಿ ಕಣ ಚಿಕ್ಕಪ್ಪ, ಆಯಿತು ಬಿಡ್ತೀನಿ, ಇವತ್ತು ಪುರ್ಸೊತ್ತಿಲ್ಲ, ಸಂಜೆ ಕಡೆಯಿಂದ ಬಿಡ್ತೀನಿ, ಮೋಟ್ರ್ ಲೈನ್ ಬಿಟ್ಟು ಕೊಟ್ರೆ ಅಂತ ಹೇಳಿದ್ದ. ಯಾಕಂದ್ರೆ ನೀರೇ ಬಿಟ್ಟಿಲ್ವಲ್ಲ. ಮಳೆ ಬಲು ಕಡಿಮೆ ಆಗ್ಬಿಟ್ಟೈತೆ, ತೋಟಕ್ಕೂ ನೀರು ಕಡಿಮೆ ಆಗೈತೆ, ಒಂದು ಸ್ವಲ್ಪ ನೀರು ಬಿಡ್ರಿ. ಪಾಪ ಅವನು ಕುಮಾರಣ್ಣಂಗೆ ಏನಂದ್ರೆ ಒಬ್ಬನೇ ಏನೇನಂತ ಕೆಲಸ ಮಾಡ್ತಾನೆ ಕಣಿ ಹೇಳು. ಅವನಿಗೂ ಕೆಲಸ ಮಾಡಿ ಮಾಡಿ ಸಾಕಾಗ್ಬಿಟ್ಟು ಇರೋಂಗೆ ಆಗುತ್ತೆ ಕಣಿ ಹೇಳು. ಆ ಹುಡುಗಿ ಇನ್ನೇನು ಮನೆ ಕೆಲಸ ಅದು ಇದು ಮಾಡ್ಕೊಂಡು ಸರೋಜಮ್ಮ ಹೆಂಗಾರು ಅಡುಗೆ ಮಾಡ್ಕೊಂಡು ಹೆಂಗ ಇದ್ದಾಳೆ. ನಿನ್ನ ಕೆಲಸ ಅತ್ತೆ ಕೆಲಸ ಈ ಒಬ್ಬನೇ ಏನೇನು ಮಾಡ್ಬೇಕು, ಅವನು ಏಟು ಅಂತ ಮಾಡ್ತಾನೆ ಕಣಿ ಹೇಳು. ನಿನ್ನೆಯಿಂದ ನಾನು ಒಂದು 2-3 ದಿವಸದಿಂದ ನೋಡೋನಲ್ಲ, ಈ ಕಡೆ ಹಸ್ಗಳ್ನ ಬಿಡ್ಕೊಂಬರ್ಬೇಕು, ತೋಟದ ಹತ್ರ ಹಸ್ಗಳಿಗೆ ಮೇವು ಕೊಯ್ಕೊಂಬರ್ಬೇಕು, ಮೇವು ಕಟ್ ಮಾಡ್ಕೊಂಬರ್ಬೇಕು, ತಿರ್ಗಾ ರೋಟ್ರಿಗೆ ಹಾಕಿ ಮೇವೆಲ್ಲ ಕಟ್ ಮಾಡಬೇಕು, ಪೀಸ್ ಮಾಡಬೇಕು. ತಿರ್ಗಾ ಹಸ್ಗಳಿಗೆ ಬಿಟ್ಕೊಂಡು ಹೋಗ್ಬೇಕು, ಹಸ್ಗಳಿಗೆ ನೀರು ಕುಡಿಸ್ಬೇಕು, ಬೂಸ ಕೊಡಬೇಕು, ಹಾಲು ಕರಿಬೇಕು, ಹಾಲಾಕಿ ಬರಬೇಕು, ಈ ಕಡೆ ಗದ್ದೆ ತಾವು ನೋಡ್ಕೋಬೇಕು, ಹೊಲದ ತಾವು ನೋಡ್ಕೋಬೇಕು. ಹಂಗೆ ಯಾರು ಟ್ಯಾಕ್ಟ್ರಿಗೆ ಯಾರು ಉಕ್ಕಿಗೆ ಏನಾರು ಬಾಡಿಗೆ ಗಿಡಿಗೆ ಬಂದರೆ ಆ ಕಡೆ ಬೇರೆ ಹೋಗ್ಬೇಕು, ಏನೇನಂತ ಒಬ್ಬನೇ ಮಾಡ್ತಾನೆ. ನೀರು ಸದಾ ಅವನೇ ಹಿಡಿಸ್ಕೊಡ್ತಿದ್ದ ಹುಡುಗಿಗೆ. ಸರೋಜಮ್ಮ ಕೈಲಿ ಆಗಲ್ಲ ಅಂತ ಟ್ಯಾಂಕಿಲಿ ನೀರು ಬಿಟ್ಟಿದ್ರಲ್ಲ ನಲ್ಲಿಲಿ, ನೀರನ್ನು ಕೂಡ ಅವನೇ ಹಿಡಿದ್ಕೊಟ್ಟಿದ್ದ. ಆ ಪಾಟಿ ಕೆಲಸ ಮಾಡಿದಾನ ಪಾಪ ಹುಡುಗ. ಹೆಂಗ ಸುಧಾರಿಸ್ಕೊಂಡಾಗ ಮಾಡ್ಕೊಳ್ತಾರಲ್ಲ, ನೀನು ಅತ್ಲಾಗಿತ್ಲಾಗ ಹೆಂಗ ಹೋದ್ರೆ ನೀನು ಪುಣ್ಯಕ್ಕೆ ನಮ್ಮ ಹುಡುಗರು ಹಂಗೆ ಕಳ್ಬೀಳೋದು ಕಣಿ ಹೇಳು ಹೆಂಗ ಕುಮಾರಣ್ಣ. ಅದಕ್ಕೆ ಕಣ್ಲ ನಾನು ಹೇಳ್ದೆ ಅವನಿಗೆ, ಇಲ್ಲಿ ಕಣ್ಲ ಪಾಪ ನಾನು ಹೋಗಲ್ಲ ಸುಮ್ಕಿರುವ, ಬಲು ಕೆಲಸ ಇರುತ್ತೆ ಮಂತವ, ನಿನಗೆ ಗೊತ್ತಾಗಲ್ಲ, ಒಬ್ಬನೇ ಏನೇನಂತ ಮಾಡ್ತೀಯ, ಸುಮ್ಕಿರು ಗೊತ್ತಾಗಲ್ಲ ನಿನಗೆ. ಕುರಿ ಬೇರೆ ಕಟ್ಕೊಂಡಿದ್ದೀವಿ, ಹಸ್ಗಳು ಬೇರೆ ಇದ್ದಾವೆ, ಈ ಕಡೆ ತೋಟ ಹೊಲತಾವೆಲ್ಲ ನೋಡ್ಕೋಬೇಕು, ಸುಮ್ಕಿರೋ ಪಾಪ ಬೇಡ ಅಂತ ನಾನು ಹೇಳ್ದೆ. ಇಲ್ಕಂಡು ಹೋಗಪ್ಪ, ನಾನು ನೋಡ್ಕೊಳ್ತೀನಿ, ನೀನೇನು ತಲೆ ಕೆಡಿಸ್ಕೊಬೇಡ, 1-2 ದಿವಸ ಟ್ಯಾಕ್ಟ್ರಿಗೆ ಎಲ್ಲೂ ಬಾಡಿಗೆಗೂ ಎಲ್ಲೂ ಹೋಗಲ್ಲ, ಎಲ್ಲಿ ಬಂದ್ರು ನಾನು ನೋಡ್ಕೊಳ್ತೀನಿ, ನೀನು ಆರಾಮಾಗಿ ಹೋಗ್ಬಾ ಅಂತ ಹೇಳಿ ಅವನೇನೇನೆ ಕಳಿಸಿದ್ದು. ಇಲ್ಲ ಅಂದರೆ ನಾನೇನು ಹೋಗ್ತಿರಲ್ಲ ಕಣಿ ಹೇಳು. ಅವ್ನು ಕಳಿಸಿದ್ದಕ್ಕೆ, ಅವನು ಮನ್ಸು ಮಾಡಿ ಕಳಿಸಿದ್ದಕ್ಕೆ ನಾನು ಹೋಗಿದ್ದು. ಇಲ್ಲ ಅಂದರೆ ಪಾಪ ಅವನ ಮೇಲೆ ನಿನಗೆ ಈ ಪಾಟಿ ಹೊರೆ ಬಿಟ್ಟು ನಾನು ಹೋಗ್ತೀನಿ ಅಂದ್ಕೊಂಡಿದ್ದ, ಹೋಗ್ತಿರಲ್ಲ. ಸರಿ ಕಣ ಅಣ್ಣ, ಆಯಿತು, ನನಗೆ ಗೊತ್ತಾಯ್ತು, ಹೋಗಿ ಬರ್ತೀನಿ. ನಾನು ಇನ್ನೇನು ನೀನು ಬಂದಿರಲ್ಲ ಅಂದ್ಕೊಂಡು ತೋಟದ ಕಡೆ ಒಂದು ಗಳಿಗೆ ಹಿಂಗೆ ಅಡ್ಡಾಡ್ಕೊಂಡು ನೋಡ್ಕೊಂಡು ಹೋಗೋಣ ಅಂತಾನೆ ಬಂದಿದ್ದೆ. ನೆನ್ನೆ ಬೇರೆ ಇವನಿಗೆ ನೀರು ಬಿಡೋದಕ್ಕೆ ಬೇರೆ ಹೇಳಿದ್ನಲ್ಲ ಕುಮಾರಣ್ಣಗೆ, ತೋಟಕ್ಕೆ ನೀರು ಬಿಟ್ಟಾನೋ ಬಿಟ್ಟಿಲ್ವೋ ಎಲ್ಲ ನೋಡ್ಕೊಂಡು ಹೋಗೋಣ ಒಂದು ಗಳಿಗೆ ಅಡ್ಡಾಡ್ಕೊಂಡು. ಹಸ್ಗಳು ಬೇರೆ ತೋಟದ ಹತ್ರ, ಆ ಕಡೆ ಪಕ್ಕದಲ್ಲಿ ತೋಟದ ಹತ್ರ ಬೇರೆ ಕಟ್ಟಾಕಿದ್ದೀನಿ. ಮೇವು ತಿಂತಿದ್ದಾವೆ, ಅದಕ್ಕೆ ಒಂದು ಹಿಂಗೆ ಹಸ್ಗಳನ್ನ ಇನ್ನೊಂದು ಕಡೆ ಕಟ್ಟಾಕಿ
ನೆರಳಲ್ಲಿ ಕಟ್ಟಾಕಿ ನೀರ್ಗೀರು ಕೂಡಿಸಿ ಒಂದ್ಗಳಿಗೆ ಅಡ್ಡಾಡ್ಕೊಂಡು ಬರೋಣ ಅಂತ ಬಂದೆ. ನನಗೆ ಬೇರೆ ತಿಪ್ಟೂರಿಗೆ ಬೇರೆ ಹೋಗಿ ಬರಬೇಕು, ಒಂದು ಸ್ವಲ್ಪ ಕೆಲಸ ಐತೆ. ಹೋಗಿ ಬರ್ತೀನಿ ಕಣ ಅಣ್ಣ, ತೋಟ ನೋಡ್ಕೊಂಡು ಹಂಗೆ ಹೋಗೋಣ ಅಂತ ಬಂದಿದ್ದೆ. ಅಲ್ಕಂಡ್ಲ ಪಾಪ, ನಿಮ್ಮ ಸ್ಕೂಲ್ನು ಇಲ್ಲೇ ಬಿಟ್ಕೊಂಡ್ ಬರೋದಲ್ವೇನ? ನೋಡ, ಬೇಕಾದಷ್ಟು ಮೇವ್ ಐತೆ, ಇಲ್ಲೇ ಆರಾಮಾಗಿ ನೆರಳಲ್ಲಿ ಹೆಂಗ ಮೇವೆಲ್ಲ ತಿನ್ಕೊಂಡು ಹೆಂಗ ಅಡ್ಡಾಡ್ಕೊಂಡು ಏನ್ ಕಟ್ಟಾಕಂಗೆ ಇಲ್ಲ ಅವಕ್ಕೆ. ಅವು ತಿಟಿಗೆ ಅವು ಮೇವು ಬೇಕಾದಷ್ಟು ಐತಲ್ಲ, ಹೆಂಗ ಮೇವ್ಕೊಂಡು ಒಂದ್ಗಳಿಗೆ ಆ ಕಡೆ ಈ ಕಡೆ ಹೆಂಗ ನೆರಳ ಸುಧಾರಿಸ್ಕೊಂಡು ಹೆಂಗ ಇರೋವಪ್ಪ. ನೀನ್ ಯಾಕೆ ನಿಮ್ ತೋಟದ ಹತ್ರನೇ ಬಿಟ್ಕೊಂಡು ಹೋಗಿದ್ದಿಲ್ಲ? ಯಾಕೆ ಇಲ್ಲೂ ಮೇವು ಬೇಕಾದಷ್ಟು ಐತ್ ಕಣವ್, ಇಲ್ಲೂ ಬಿಟ್ಕೊಂಡ್ ಬರೋದಲ್ವಾ? ಏನ್ ಇಲ್ಕಣ ಅಣ್ಣ, ನಾಳೆ ನಾಡ್ದ್ರಲ್ಲಿ ಇವ್ನು ಕುಮಾರಣ್ಣ ಕರ್ಕೊಂಡು ಹೋಗ್ಬಿಟ್ಟು ತೋಟಕ್ಕೆ ಬೇರೆ ಉಕ್ಕೆ ಓಡಿಸ್ಬೇಕಿತ್ತು. ಉಕ್ಕೆನ ರೋಟ್ರು ಓಡಿಸ್ಬೇಕು. ಇನ್ನೇನು ಹಸ್ರು ಮೇವು ಬೇಕಾದಷ್ಟು ಐತೆ. ಅವು ಇವು ಸೊಪ್ಪು ಸೆದೆ ಎಲ್ಲ ಬೆಳ್ಕೊಂಡ್ಬಿಟ್ಟಿದ್ದಾವೆ. ಅದಕ್ಕತ್ಲಾಗಿ ನಾಳೆ ನಾಡ್ದ್ರಲ್ಲಿ ರೋಟ್ರು ಬೇರೆ ಓಡಿಸ್ಬೇಕು. ಅದಕ್ಕತ್ಲಾಗಿ ಹುಲ್ಲಸ್ರು ಅವು ಇವು ಸೊಪ್ಪು ಅವೆಲ್ಲ ತಿನ್ಕೊಬಿಡಿ ಅಂತ ಬಿಟ್ಟಿದ್ದೀನಿ. ಉದ್ದನೆದ ಹಗ್ಗ ಕಟ್ಟಾಕಿ ಬೇಕಾದಷ್ಟು ಮೇವು ತಿನ್ಕೊಂಡಂಗೆ ಬಿಟ್ಟಿದ್ದೀನಿ. ಹೆಂಗ ಮೇವೇನು ಬೇಕಾದಷ್ಟು ಅವೇನು ಈಗ ಮಳೆಗಾಲದಲ್ಲಿ ಏನು ತೊಂದರೆ ಇಲ್ಲ ಕಣಿ ಹೇಳೋಣ. ಹಸ್ಗಳಿಗೆ ಮೇವಿಗೇನು ಬೇಕಾದಷ್ಟು ಕಡೆ ಮೇವುಗಳು ಬೇಕಾದಷ್ಟು ಮೇವು ಬರ್ತವೆ, ಏನು ತೊಂದರೆ ಆಗಲ್ಲ. ಏನಂದರೆ ಒಂದು ಸ್ವಲ್ಪ ಬೇಸಿಗೆನಲ್ಲೂ ಇನ್ನೇನು ನಮ್ಮ ಕಡೆ ಇನ್ನೇನು ತೋಟದಲ್ಲಿ ಯಾವಾಗಲೂ ನೀರು ಬಿಡ್ತಿರ್ತೀವಿ ನೋಡುವ. ಹಂಗಾಗಿ ನೀರಿಂದು ಅಭಾವ ಇದು ಮೇವಿಂದು ಅಭಾವ ಏನು ಆಗಲ್ಲ. ಆದರೂ ಏನು ಮಾಡ್ತೀಯ, ಏನಿದ್ರು ಈ ಮೇಲ್ಗಡೆಯಿಂದ ಮಳೆ ಬಂದು ಹಿಂಗೆ ಹಸ್ರು ಬೆಳೆಯಂಗೆ ಸಿಗಲ್ವಲ್ಲ. ಅದು ನಿಜ ಕಣೆ ಹೇಳ. ನಾವ್ ಎಷ್ಟೇ ನೀರ್ ಬಿಟ್ರು ಏನಿದ್ರು ಮೇಲ್ಗಡೆ ಮಳೆ ಬಂದಾಗ ಸಿಗಷ್ಟು ಮೇವು ಸಿಗಲ್ಲ ಕಣೆ ಹೇಳು. ಎಲ್ಲ ಹೋಗ್ತಿರಂಗಿದ್ಯಾ? ತಿಪ್ಟೂರು ಬೇರೆ ಹೋಗ್ಬೇಕು ಅಂತ ಹೇಳ್ತಿದ್ಯಾ? ಸರಿ ಕಣ, ಆಯ್ತು ಬಿಡಪ್ಪ, ಹೋಗ್ಬಾ. ಅಲ್ಕಣ ಅಣ್ಣ, ಅಲ್ಲೇ ಒತ್ತಾಯ್ತಾ ಬಂತು, 3-3:30 ಆಗ್ತಾ ಬಂತು. ನೀನು ಇನ್ನೂ ಇಲ್ಲೇ ಕೂತ್ಕೊಂಡು ಏನು ಮಾಡ್ತಿದ್ಯಾ? ಬೇಗ ಹೋಗೋದಲ್ವ ಮಂತಾವತ್ಲಾಗಿ. ಹಸ ಏನು ಮೇವೆಲ್ಲ ಚೆನ್ನಾಗಿ ಮೇಯ್ಕೊಂಡೈತೆ. ನೀನು ನೋಡಿರಿ ಇನ್ನೂ ಹಸ್ಗಳನ್ನ ಬಿಟ್ಕೊಂಡು ಇಲ್ಲೇ ಕುಂತಿದ್ಯಲ್ಲ. ಹೋಗ್ಬಿಟ್ಟು ಇನ್ನು ಯಾವಾಗ ಬೂಸ ನೆನಕದ್ ನೀನು? ಹಾಲು ಕರಿಯೋದು ಯಾವಾಗ, ಹಾಲಾಕ್ ಬರೋದು ಯಾವಾಗ? ಒತ್ತಾಗಲ್ವಾ? ಹೋಗ್ಬಾ, ಹೋಗು. ಇಲ್ಲೇ ಕೂತ್ಕೊಂಡು ಇನ್ನೇನು ಮಾಡ್ತೀಯ? ಒತ್ತಾಯ್ತು. ಇಲ್ಲಿ ಕಣ್ಲ ಪಾಪ ಬೋರಣ್ಣ, ಹೋಗ್ಬೇಕು. ಅವಾಗ್ಲಿ ನಾನು ಈ ಅಜ್ಜಿಗೆ ನಿಮ್ಮ ಅತ್ತಿಗೆ ಕಾಯ್ಕೊಂಡು ಕುಂತಿದ್ದೀನಿ ಕಣಪ್ಪ. ತೋಟದೊಳಿಕೆ ಹೋಗಿ ಬರ್ತೀನಿ. ಹಿಂಗೆ ಹೋಗಿ ಈ ಕಡೆ ಪಕ್ಕದಲ್ಲಿ, ತೋಟದ ಪಕ್ಕದಲ್ಲಿ ಸೊಪ್ಪು, ಅಣ್ಣೆ ಸೊಪ್ಪು ಇದಾವಲ್ಲ, ಹೋಗಿ ಕುಯ್ಕೊಂಬರ್ತೀನಿ. 1-2 ಅಣ್ಣೆ ಸೊಪ್ಪು ಕಿತ್ಕೊಂಬರ್ತೀನಿ. ತಡಿ ಅಂತ ಹೋಗಿ ಹೋದವಳು ಈಟತ್ತಾದ್ರೂ ಬಂದಿಲ್ವದಲ್ಲ. ನಾನು ಆ ಅಜ್ಜಿಗೆ ಇನ್ನೇನು ಬಿಟ್ಟು ಹೋಗೋಣ ಅಂತ ಸುಮ್ಮ ಕುಂತಿದ್ದೀನಪ್ಪ. ಅದು ಯಾವಾಗ ಬರ್ತಾಳೆ ಏನೋ, ಬರೋವರೆಗೂ ಇನ್ನೇನು ಮಾಡೋಣ ಹೇಳು. ಅವಾಗ್ಲಿಂದ ನಾನು ಕೂಕಾಡ್ತಿದ್ದೀನಿ, ಏನು ಅವಳು ಬರಂಗಿಲ್ಲ, ನಾನು ಹೋಗಂಗಿಲ್ಲ, ಹಂಗಾಗ್ಬಿಟ್ಟೈತಿ ಇವಾಗ ಕತೆ. ಅತ್ಲ ಕಡೆ ಹೋಗ್ಬೇಕಾದ್ರೆ ಏನಾದ್ರು ಸಿಕ್ಕಿರೆ ಅಣ್ಣ ಕಾಯ್ಕೊಂಡ್ ಕುಂತಾನೆ, ಹೋಗ್ಬೇಕಂತೆ ಅತ್ತಿಗೆ ಅಂತ ಹೇಳ್ ಕಳ್ಸು. ಹೆಂಗ? ಸರಿ ಕಣ, ಆಯ್ತು ಹೇಳು, ಹೇಳ್ತೀನಿ. ಆ ಕಡೆ ಏನಾದ್ರೂ ಹೊಲತಾವೇನಾದ್ರೂ ಸೊಪ್ಪು ಕುಯ್ತಿದ್ರೆ ಹೇಳ್ ಕಳಿಸ್ತೀನಿ ಕಣ್, ಹೇಳು. ನನಗೂ ಸಾಕಾಗಂಗ ಆಗ್ಬಿಟ್ಟೈತೆ ಅತ್ಲಾಗಿ. ಒಂದ್ಗಳಿಗೆ ಹಂಗೆ ಮಲ್ಕೊಂಡ್ಬಿಡ್ತೇನೆ ಅತ್ಲಾಗಿ. ಅದು ಯಾವಾಗ್ಲಾರ ಬರಲಿ ಈ ಅಜ್ಜಿ ಬರೋವರೆಗೂ ಇನ್ನೇನು ಮಾಡೋಣ, ಹಂಗೆ ಉಳ್ಕೊಂಡ್ಬಿಡ್ತೀನಿ ಒಂದ್ಗಳಿಗೆ ನೆರಳಲ್ಲಿ. ಒಳ್ಳೆ ಗಾಳಿ ಬೀಸ್ತಿರೋದಕ್ಕೂ ಅದಕ್ಕೂ ನಿದ್ದೆ ಹಂಗೆ ಇದ್ರ ಮೇಲೆ ತೊಟ್ಲಗೆ ಹಾಕೊಂಡು ತೂಗಂಗೆ ಆಗ್ತೈತೆ ನನಗೆ ನಿದ್ದೆ. ನೋಡ್ದೇನಪ್ಪ ನಮ್ಮ ಅಜ್ಜು ಅದೇಟ್ ಆರಾಮಾಗಿ ಮಲ್ಕೊಂಡೈತಂತ ಲೆಕ್ಕ ಹಾಕು. ನಾನು ನಮ್ಮ ಅಜ್ಜ ಕಾಯ್ಕೊಂಡು ಕುಂತಿರುತ್ತೀನೇನು. ಭತ್ತ ಬೇರೆ ಆಯ್ತು, ಅಲ್ಲೇ 4 ಗಂಟೆ ಹತ್ರ ಬೇರೆ ಆಯ್ತಲ್ಲ, ಇನ್ನೇನು ಹಸ್ಗಳನ್ನ ಬೇರೆ ಬಿಟ್ಕೊಂಡು ಹೋಗ್ಬೇಕು. ಹಾಲು ಕರಿಯಕ್ಕೆ ಗೊತ್ತಾಗ್ಬಿಡುತ್ತೆ ತಡ ಮಾಡಿದ್ರೆ ಅಂತ ನಾನು ಬೇಗ ಬರ್ತಿದ್ದೀನಿ. ಈ ಅಜ್ಜ ನೋಡ್ರಿ ಚಿಂತಿಲ್ದಂಗೆ ನೆಮ್ಮದಿಯಾಗಿ ಆರಾಮಾಗಿ ಮಲ್ಗೈತಲ್ಲ, ಲೆಕ್ಕ ಹಾಕು. ಏನ್ ಮಾಡ ನಿಮ್ಮ ಅಜ್ಜಂಗೆ? ಏನಪ್ಪ ಮಾಡೋದು ಹಿಂಗಾದ್ರೆ? ಅಜ್ಜು ಅಗಳಜ ಎದಳದ ಮೇಕೆ ಒತ್ತಾಯ್ತು. ಏನು ಮಂತ ಹೋಗಲ್ವಾ ನೀನ್ ಇವಾಗ? ಏನ್ ತೋಟದಲ್ಲೇ ಮಲ್ಕೋಬೇಕು ಅನ್ಕೊಂಡಿದ್ಯಾ ಏನ್ ನೀನು? ಎದಳದ ಒತ್ತಾಯ್ತು, ಹೋಗಿ ಹಸ್ಗಳಿಗೆ ಒಂದ್ ಸ್ವಲ್ಪ ಮೇವು ಬೇರೆ ಕುಯ್ಕೊಂಡು ಹೋಗಿಲ್ಲ, ಏನಿಲ್ಲ. ಕುಯ್ದಿರ ಮೇವು ಅಲ್ಲೇ ಐತೆ, ತಲೆ ಮೇಲೆ ಒತ್ಕೊಂಡು ಹೋಗ್ಬೇಕು. ನಡಿ ಬೇರೆ ಹೋಗೋಣ ಅತ್ಲಾಗಿ. ಮೇವು ಬೇರೆ ಎತ್ಕೊಂಡು ಹೋಗಿ ತಿರ್ಗಾ ಬೇರೆ ಅಲ್ಲಿ ಹಾಲು ಎಲ್ಲ ಕರಿಯಕ್ಕೆಲ್ಲ ರೆಡಿ ಮಾಡ್ಬೇಕು. ಹಾಲು ಕರಿಬೇಕು, ಹಾಲು ಹಾಕಿ ಬರ್ಬೇಕು. ನಡಿ, ಮಧ್ಯಾಹ್ನಕ್ಕೆ ಬೇರೆ ಊಟ ಮಾಡಿಲ್ಲ, ಏನಿಲ್ಲ. ಎದಳದ ಮೇಕೆ ಒತ್ತಾಯ್ತು, ಹೋಗೋಣ ಮಂತಾವು. ನೀನ್ ಏನ್ ಮಾಡ್ತಿದ್ದೆ ಏನಪ್ಪ ಅತ್ಲಾಗಿ? ಎದಳು ಒತ್ತಾಯ್ತು ಕಣಿ, ಎದಳು. ಆಗ ಈ ಅಜ್ಜಿಗೆ ಅದೆಂತ ನಿದ್ದೆ ಬರ್ತೈತಂತ ಕಾಣನ. ಏನ್ ಮಾಡ್ತೀಯ ಹೇಳತ್ಲಾಗಿ? ಬೇಡ ಕಣಜ, ಜಾಸ್ತಿ ಹಸ್ಗಳು ತೋಟ ಹೊಲ ಗದ್ದೆ ಮಾಡ್ಕೋಬೇಡ, ಸುಮ್ಕಿರಜ. ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಹಸ್ಗಳೆಲ್ಲ ಕಡಿಮೆ ಮಾಡು, ಕುರಿ ಮರಿಗಳನ್ನೆಲ್ಲ ಕಡಿಮೆ ಮಾಡ್ಕ, ಆರಾಮಾಗಿ ಇರತ್ಕಲಿ ನೆಮ್ಮದಿಯಾಗಿ. ವಯಸ್ಸಾದಿನ ಕಾಲಕ್ಕೆ ಇನ್ನೇನು ಮಕ್ಕಳು ಮರಿ ಎಲ್ಲ ದುಡಿತಿದ್ದಾರೆ, ನೆಮ್ಮದಿಯಾಗಿರ್ಬೋದು. ಸೊಸೆ ಎಲ್ಲ ದುಡಿತಿದ್ದಾರೆ ಅಂತ ಹೇಳಿದ್ರೆ ನನ್ನ ಮಾತೇ ಕೇಳಲ್ಲ. ಬೆಳಿಗ್ಗೆ 4:45ಗೆ ಎದ್ದಾಗ್ಲಿಂದ ನಾನು ಒಂದ್ ಕೆಲಸ ಮಾಡುತ್ತೆ ಒಟ್ಟುರ್ದೋಗ್ಬಿಡುತ್ತತ್ಲ ಹೋಗತ್ಲಾಗಿ. ಬ್ಯಾಡ ಕಣಜ, ಸುಧಾರಿಸ್ಕೊಳ್ಳಜ ಒಂದ್ ಸ್ವಲ್ಪ ದಿವಸ ಅಂತ ಹೇಳಿದ್ರೆ ನನ್ನ ಮಾತೇ ಕೇಳಲ್ಲ. ಒಂದೇ ಸಮನೆ ಹಠ ಮಾಡ್ಕೊಂಡು ಕೆಲಸ ಮಾಡಿ
ನೋಡು ಸುಸ್ತಾಗ್ಬಿಟ್ಟು ಮಲ್ಕೊಂಡೈತೆ ಅತ್ಲಾಗಿ ಏನ್ ಮಾಡನಿ ಹೇಳು ನಾನು. ನನಗೂ ಹೇಳಿ ಹೇಳಿ ಸಾಕಾಗ್ಬಿಟ್ಟೈತೆ ಅತ್ಲಾಗಿ. ಬೆಳಗಿಂದ ಕೆಲಸ ಮಾಡಿದ್ದು ಏನ್ ಕಡಿಮೆ ಸುಸ್ತಾಗುತ್ತಾ? ವಯಸ್ಸ ಬೇರೆ ಆಯ್ತು ನೋಡ್ರಿ, ಆಗಲ್ಲ. ಮಲ್ಕೊಂಡೈತೆ ಅತ್ಲಾಗಿ. ಎದಳ್ಸಕ್ಕೂ ನನಗ್ ಬೇಜಾರು. ಇವಾಗ ಎದಳ್ಸ್ಲಿಲ್ಲ ಅಂದ್ರೆ ಅಲ್ಲೇ ಮಂತವ ಅಲ್ಲಿ ಒತ್ತಾಗ್ಬಿಡುತ್ತೆ ಹಾಲ್ ಕರಿಯಕ್ಕೆ ಹಸ್ಗಳಿಗೆ. ಊಟ ಬೇರೆ ಮಾಡಿಲ್ಲ ಮಧ್ಯಾಹ್ನ. ಒಂಚೂರು ಈಟೆ ಇಟ್ಟು ಟೀ ಕುಡಿದಿದ್ದು ಅದ್ರ ಮೇಲೆನೆ ಅದ್ರ ಆಧಾರದ ಮೇಲೆನೆ ಬಂದು ಮಲ್ಕೊಂಡಾಯ್ತು ಆರಾಮಾಗಿ. ಏನ್ ಮಾಡನಿ ಹೇಳ ನಾನು ಇವಾಗ? ಅಜೋ ಎದಳದ ಮೇಕೆ ಗೊತ್ತಾಯ್ತು. ಹಾಲ್ ಕರಿಯಕ್ ಗೊತ್ತಾಯ್ತು ಕಣಿ, ಎದಳು ಈಗಳಜ. ಎದಳದ ಮೇಕೆ ಗೊತ್ತಾಯ್ತು. ಮಂತ ಹೋಗೋದ್ ಬೇಡವಾ? ಇದೇನು ಎಂತ ನಿದ್ದೆ ಬರ್ತಿರ್ಬೇಕಪ್ಪ ನಿನಗೆ? ಯಾವಾಗ್ಲಿಂದ ನಾನು ಕೂಕಡ್ತಿದ್ರು ಎದಳಂಗೆ ಇಲ್ಲ ನೀನು. ಎದಳದ ಮೇಕೆ ಎಂತ ನಿದ್ದೆ ಬರ್ತಿತ್ತು ಅಲ್ಕಣೆ. ಇನ್ನೊಂದು ಅರ್ಧ ಗಂಟೆ ತಡ ಮಾಡ್ಕೊಂಡಾರ ಬರೋದಲ್ವಾ ಅತ್ಲಾಗಿ? ಎಂತ ನಿದ್ದೆ ಬರ್ತಿತ್ತು ಅಂತೀಯ? ಆರಾಮಾಗಿ ಹೆಂಗ ಮಲ್ಕೊಂಡಿದ್ದಮ್ಮ. ಬೆಳಿಗ್ಗೆ ಎದ್ದಾಗ್ಲಿಂದ ಅನ್ನೋಂದ್ರು ತೂಗುಡಿಕೆ ಬರಂಗ ಆಗ್ತಿತ್ತು. ಈ ಗಾಳಿಗೂ ಅದಕ್ಕೂ ನನಗೆ ನಿದ್ದೆ ಎಳಿತಿತ್ತು. ಒಂದ್ ಗಳಿಗೆ ಹಂಗೆ ಹೆಂಗೆ ಎಂತ ನಿದ್ದೆ ಬರ್ತಿತ್ತು ಅಂತ ಹೇಳಿದ್ರೆ ತೊಟ್ಟಲ್ಲಿ ಹಾಕೊಂಡ್ ಹಂಗೆ ತೂಗಂಗ ಆಗ್ತಿತ್ತು. ಒಳ್ಳೆ ಗಾಳಿ ಬೀಸ್ತಿರೋದಕ್ಕೂ ನೆರಳಿಗೂ ಅದಕ್ಕೂ ಅಬ್ಬಬ್ಬಬ್ಬಾ ಎಂತ ಬಲು ಚೆನ್ನಾಗಿ ನಿದ್ದೆ ಬರ್ತಿತ್ತು. ಅಲ್ಲ ಬಂದ್ಬಿಟ್ಟಲ್ಲೇ ಎದಲ್ಸ್ಬಿಟ್ಟಲ್ಲೇ ನೀನು. ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡಾರ ಬರೋದಲ್ವೇನೆ? ಹೋಗು, ಅದೇನ್ ಕೆಲಸ ಮಾಡ್ಕೊ ಹೋಗು. ಇನ್ನೊಂದ್ ಗಳಿಗೆ ಮಲ್ಕೊಂಡ್ತೀನಿ, ನನ್ಗೆ ನಿದ್ದೆ ಬರ್ತೈತೆ. ಸುಮುಖ ಎದಳಜ ಅತ್ಲಾಗಿ. ಅದಕ್ಕೆ ದಿನ ಮೇಲೆ ನನಗೆ ಆಗವಷ್ಟು ಕೋಪ ಬರೋದು. ಅಲ್ಕಣಜ ಹಾಲ್ ಕರಿಯಕ್ಕೆ ಒತ್ತಾಯ್ತಂತ ನಾನು ಸೊಪ್ಪು ಇಕ್ಕಮರಕ್ಕೆ ಹೋದವಳು ನಾನು ಎದ್ನೋ ಬಿದ್ದು ಅಂತ ಓಡ್ ಬರ್ತಿದ್ದೀನಿ. ಒತ್ತಾಗುತ್ತೆ ಮಂತ ಹೋಗ್ಬೇಕು ಅಂತ. ನೀನ್ ನೋಡಿದ್ರೆ ನೀನು ಆರಾಮಾಗಿ ನಿದ್ದೆ ಮಾಡ್ತಿದ್ಯಲ್ಲ, ಲೆಕ್ಕ ಹಾಕು. ನಡೆಯೋದು ಹೋಗೋಣ ಮಂತಾವು, ಹಸ್ಗಳನ್ನ ಬಿಟ್ಕೊಂಡು ನಡಿ ಹೋಗೋಣ, ಒತ್ತಾಯ್ತು. ಆರಾಮಾಗಿ ಮಲ್ಕೊಂಡಿದ್ಯಲ್ಲ ನೀನು. ಡೈರಿಗೆ ಲೇಟ್ ಆಗ್ಬಿಟ್ರಲ್ಲ ಹಾಲ್ ಹಾಕಕ್ಕೆ, ತಡ ಆದ್ರೆ ಹಾಲ್ ಹಾಕಿಸ್ಕೊಳಲ್ಲ. ನಡಿ ಬಿರ್ಬಿರ್ನೆ ಹೋಗೋಣ ನಡಿ. ನೋಡ ಇವ ಅಜ್ಜಿ ಮಾತಾಡೋದು ಪರವಾಗಿಲ್ ಕಣೆ. ಕಡೆ 3 ಗಂಟೆಯಿಂದ ಕಣೆ ನೀನು ಕಾಯ್ಕೊಂಡ್ ಕುತ್ಕೊಂಡಿದ್ ನಾನು. ಅಲ್ಲೇ 3:15 3:45 ಆದ್ರೂ ನೀನ್ ಬರ್ಲಿಲ್ವಲ್ಲ. ಇನ್ನೇನ್ ಮಾಡೋಣ? ನನಗೂ ಕುಂತು ಹಂಗೆ ತೂಗೋಡಿಕೆ ಬರಂಗ ಆಗ್ತಿತ್ತು. ಅವನು ನಮ್ ಬೋರಪ್ಪ ಬೇರೆ ಸಿಕ್ಕಿದ್ದ. ಅವನಿಗೆ ಬೇರೆ ಮಾತಾಡ್ಸ್ಕೊಂಡ್ ಒಂದ್ ಗಳಿಗೆ ಕುಂತಿದ್ದೆ. ಆಮೇಕಿಂದ ನಿದ್ದೆ ಹಂಗೆ ಎಳಿತಿತ್ತಲ್ಲ, ಒಂದ್ ಗಳಿಗೆ ಮಲ್ಕಂಡಮ್ಮ. ಬೇಗ ಬಾರೆ ಅಂತ ಹೇಳಿದೀನಿ ನಿನಗೆ 3 ಗಂಟೆಗೆ. ನೀನು ತೋಟದೊಳಿಗೆ ಹೋದವಳು ಈಟತ್ತಾದ್ರೂ ಬರ್ಲಿಲ್ಲ. ನಾನು ಇನ್ನೇನ್ ಮಾಡನಿ ಹೇಳು? ನಿಂದೆ ತಪ್ಪಿಟ್ಕೊಂಡ್ಬಿಟ್ಟು ನೀನೇ ತಡ ಮಾಡ್ಬಿಟ್ಟು ಇವಾಗ ಬಂದ್ಬಿಟ್ಟು ತಡ ಮಾಡ್ಕೊಂಡು ಬಂದು ನನ್ನ ಮೇಲೆ ದಬಾಸಿದ್ರೆ ನಾನೇನೇ ಮಾಡೋಣ? ಪರವಾಗಿಲ್ ಕಡೆ ನೀನು ಅಂತರು ಚೆನ್ನಾಗಿ ಮಾತಾಡ್ತೀಯ. ತಪ್ಪೆಲ್ಲ ನಿಂದೆ ಇಟ್ಕೊಂಡ್ಬಿಟ್ಟು ನನ್ನ ಮೇಲೆ ದಬಾಸಿರ್ತೀಯಮ್ಮ. ಅದಕ್ಕೆ ನನಗೆ ಬೇಜಾರಾಗೋದು. ಏನ್ ಮಾಡೋದ್ ಕಣಬಾ, ಅಲ್ಲಿ ಆ ಸಾಕಮ್ಮ ಬೇರೆ ಸಿಕ್ಕಿದ್ಲ. ಅಲ್ಲಿ ಅವ್ರ ಪಕ್ಕದ ತೋಟದ ಹತ್ರ ಆ ಸಾಕಮ್ಮರ ತೋಟ ಆಯ್ತಲ್ಲ, ಆ ಅಜ್ಜಿ ಬೇರೆ ಸಿಕ್ಕಿದ್ಲು. ಅಲ್ಲೊಂದ್ ಗಳಿಗೆ ಕೂತ್ಕೊಂಡೆ ಮಾತಾಡ್ಸ್ಕೊಂಡು. ಅವಜ್ಜಿ ಇಲ್ ಕಡಂಜಿ ನನಗೆ ಗೊತ್ತಾಯ್ತು. ಒಂದ್ ಸ್ವಲ್ಪ ಸೊಪ್ಪು ಕುಯ್ಕೊಂಬರಕ್ ಹೋಗಿದ್ದೀನಿ, ಮಂತ ಬೇರೆ ಹೋಗ್ಬೇಕು, ಹಸ್ಗಳನ್ನ ಬೇರೆ ಬಿಟ್ಕೊಂಡು ಹೋಗ್ಬೇಕು, ಸುಮ್ಕಿರ ಅಂತ ಹೇಳಿದ್ರು. ಅವಜ್ಜಿ ಇದ್ದಿದ್ದು ಇಲ್ ಕಡೆ ಬಾರೆ ಒಂದ್ ಗಳಿಗೆ ಕೂತ್ಕೊ ಬಾರೆ, ನನಗೆ ಬೇಜಾರಾಗ್ತೈತೆ, ಎಲೆಡ್ಕೆ ತಗೊಂಬಂದಿನಿ ಬಾ, ಎಲೆಡ್ಕೆ ಹಾಕ ಬಾ ಅಂತ ಕೂರ್ಸ್ಕೊಂಡ್ ಬೇಬಿಟ್ಟು ನಾನು ಇವಾಗ ಹೋಗಿ ಮಾತಾಡ್ಸ್ಲಿಲ್ಲ ಅಂದ್ರೆ ಎಲ್ಲಿ ಬೇಜಾರ್ ಮಾಡ್ಕೊಂತಲ್ಲ ಅಂತ ಅಲ್ಲೊಂದ್ 1/4 ಗಂಟೆ 20 ನಿಮಿಷ ಅಲ್ಲಿ ಕುತ್ಕೊಂಡ್ಬಿಟ್ನ. ಅದು ಇದು ಹಂಗ ಬಂಗದ ಕಷ್ಟ ಸುಖದ್ದೆಲ್ಲ ಮಾತಾಡ್ಕೊಂಡು ಕುಂತಿದ್ಲು. ಎಲ್ಲ ಮಾತಾಡ್ಕೊಂಡು ಇನ್ನೇನು ಸೊಪ್ಪು ಕುಯ್ಕೊಂಡಿನೇ ಬರೋಣ ಅಂತಿದ್ದೆ. ಅಷ್ಟರಲ್ಲಿ ಬೋರಪ್ಪ ಬಂದ್ಬಿಟ್ಟು ಅಣ್ಣಯ್ಯ ಕರಿತಿದ್ದ ಅನ್ಕಣತ್ಗೆ, ಹೋಗ್ರಿ ಬೇಗ ಅಲ್ಲೇ ಕಾಯ್ಕೊಂಡು ಕುಂತಾನಂತ ಹೇಳಿರು. ನಾನು ಒಲೆ ಒತ್ತಾಗಿರ್ಬೇಕು ಅಂತ ಓಡ್ ಬಂದ್ರೆ ನೀನ್ ಆರಾಮಾಗಿಲ್ಲಿ ಆಸಾಮಿ ನೀನು ನಿದ್ದೆ ಹೊಡಿತಿದ್ಯಾ, ಲೆಕ್ಕ ಹಾಕು. ಒಂದ್ ಚೂರೇ ಅಂತ ನಿನ್ಗೇನಾದ್ರು ಚಿಂತೆ ಆಯ್ತಾ? ದರ್ದೈತಾ ನಿನ್ ಒಂದ್ರೀಟು? ನೋಡ ಈ ಅಜ್ಜಿ ಮಾತಾಡೋದು ಅಲ್ಕಣೆ. ನೀನೇ ತಡ ಮಾಡ್ಕೊಂಡ್ ಬಂದ್ಬಿಟ್ಟು ನನ್ನ ಮೇಲೆ ದಬಾಸಿರಿ ನಾನೇನೇ ಮಾಡ್ದ? ನಡಿ, ಇನ್ನೇನ್ ಆಯ್ತು ನಡಿಯ. ಇನ್ನೇನ್ ನಂದೇನು ಕೆಲಸ ಇಲ್ಲಮ್ಮ, ನಡಿ. ಹಸ್ಗಳನ್ನ ಬಿಟ್ಕೊಂಡು ಹೋಗೋದು ಅಷ್ಟೇನೇನೆ. ನಾನು ಅವಾಗ್ಲೇನೆ ಹೋಗ್ಬಿಡ್ತಿದ್ದೆ ಅತ್ಲಾಗ ಬಿಟ್ಟು. ತೋಟದಲ್ಲಿ ಇಷ್ಟು ದೊಡ್ಡ ತೋಟದಲ್ಲಿ ಒಬ್ಳಿಗೆ ಇನ್ನೇನ್ ಬಿಟ್ಟು ಹೋಗೋಣ? ನಿನಗ್ ಬೇರೆ ಕಾಲಾಗಲ್ಲ ಏನಿಲ್ಲ. ಅದಕ್ಕೆ ಅತ್ಲಾಗಿ ಕರ್ಕೊಂಡೆ ಹೋಗೋಣ ಅಂತ ಸುಮ್ ಕಾಯ್ಕೊಂಡ್ ಕುತ್ಕೊಂಡ್ಬಿಟ್ಟೆ. ನಾನು ಇಟ್ಟತಿಗೆ ಮಂತ ಹೋಗಿದ್ರೆ ಅತ್ಲಾಗಿ ಆ ಹುಡುಗಿ ಅಡಿಗೆ ಮಾಡಿರೋಳು ಊಟ ಮಾಡ್ಕೊಂಡು ಒಂದ್ ಗಳಿಗೆ ಸುಧಾರಿಸ್ಕೊಂಡಿದ್ದೇನೆ. ಹಾಲ್ ಕರೆದು ಹಾಲಾಕ್ ಬರ್ಬಿಡ್ತಿದ್ದೆ. ನಡಿ ಆಯ್ತು, ಇನ್ನೇನ್ ಮಾಡಕ್ಕಾಗುತ್ತೆ? ಹೋಗ ನಡಿ. ಇವಾಗ್ಲೂ ಏನು ಅಷ್ಟೇನು ಹೊತ್ತಾಗಿಲ್ಲ, ದಿನ ಹೋಗೋ ಟೈಮಿಗೆ ಹೋಗ್ತಿರೋದು. ನಡಿ ಬಿರ್ರಿ ಹೋಗ ನಡಿ. ಆಗಳ ನಮ್ ರಂಗಪ್ಪ ಅಂದಾನಲ್ಲೇ, ಇದ್ಯಾವಾಗ್ಲ ಬಂದೆ ರಂಗಪ್ಪ? ನಮಗ್ ಗೊತ್ತೇ ಇಲ್ವಲ್ಲೋ ನೀನ್ ಬಂದಿರೋದು. ನಾನು ಮಗ್ಳೂರಿಗೆ ಹೋಗಿದ್ದ, ನಿನ್ನೇನು ಒಂದು ವಾರ 15 ದಿವಸ ಇದ್ದೆ ಬರೋದವನು. ಅಷ್ಟು ಸುಲಭವಾಗಿ ಬರಲ್ಲ ಅನ್ಕೊಂಡಿದ್ದೆ, ಇಷ್ಟು ಬಿರಿದ್ನೆ ಬರಲ್ಲ ಅನ್ಕೊಂಡಿದ್ದಪ್ಪ. ಏನ್ ಇಷ್ಟು ಬಿರಿದ್ನೆ ಬಂದ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ಇದೊಳ್ಳೆ ಕತೆ ಆಗೋಯ್ತು ಕಳ್ಳ ಶಂಕರಪ್ಪ ನಿನ್ನಿಂದ. ಅಲ್ಕಂಡ್ಲ ಮಗ್ಳೂರಿಗೆ ಹೋಗಿದ್ದೆ, ಹಂಗಂತ 15-20 ದಿವಸ ಉಳ್ಕೊಳಕ್ ಆಗುತ್ತಿಲ್ಲ. ಮನೆ ಕೆಲಸ ಬಿರೋದ್ ಬೇಡವಾ? ಮನೆ ಕೆಲಸ ಏನು ಮಾಡೋದ್ ಬೇಡವೇನಪ್ಪ ಹಂಗಾರೆ? ಏನೇನಂತ ಮಾಡತ್ತಾನ ಹುಡುಗ ಒಬ್ನೇನೆ. ಅದಕ್ಕತ್ಲಾಗಿ ಒಂದ್ 2-3 ದಿವಸ ಇದ್ದು ಉಳ್ಕೊಂಡು ನಮ್ಮ ಹುಡುಗಿನ ಏನೇನೋ ಮಾಡಿದ್ಲು, ಮಾಡಾಕಿದ್ಲು. ನಾವು ತಿನ್ಕೊಂಡು ಇನ್ನೇನು ಮಾಡೋಣ ಹೇಳು? ಎಷ್ಟು ದಿವಸ ಅಂತ ಅಲ್ಲೇ ಇರ್ತೀಯ ಹೇಳು? ಹೇಳತ್ಲಾಗಿ ಬಂದ್ಬಿಟ್ಟು ಅತ್ಲಾಗಿ ಈ ಕಡೆ ತೋಟತಾವ ಹೊಲತಾವೆಲ್ಲ ನೋಡ್ಕೋಬೇಕಲ್ಲಪ್ಪ. ಏನು ಮಾಡ್ತೀಯ?
ನಮ್ಮ ಹುಡುಗ ಒಬ್ನ ಮೇಲೆ ನೀನು ಎಲ್ಲ ಬಿಟ್ಟು ಹೋಗಿದ್ನಲ್ಲ, ಹಂಗಾಗಿ ಅತ್ಲಾಗಿ ಬಂದ್ಬಿಟ್ಟು ಕಣ ಶಂಕರಪ್ಪ ಅತ್ಲಾಗಿ. ನಿನ್ನೆ ಸಂಜೆ ಕಡೆಯಿಂದ ಟ್ರೈನ್ ಹತ್ಸಿರುವ, ಟ್ರೈನಲ್ಲಿ ಬಂದ್ಬಿಟ್ಟು. ಸರಿ ಕಣ, ಆಯ್ತು ಬಿಡಪ್ಪ ಹೆಂಗ. ಎಲ್ಲಂದ್ರು ಎಲ್ಲೂ ಹೋಗ್ತಿರಲ್ಲ, ಒಂದು ನೆಂಟ್ರ ಮನೆಗಾಗ್ಲಿ ಒಂದು ಜಾತ್ರೆಗಾಗ್ಲಿ ಎಲ್ಲಂದ್ರೆ ಎಲ್ಲೂ ಹೋಗ್ತಿರಲ್ಲ, ಮಾತಿರ್ತೀರ ತೋಟ ಹೊಲ ಗದ್ದೆ ಅಂತಿದ್ದೆ. ಹೆಂಗ ಮಗ್ಳೂರಿಗಾದ್ರೂ ಒಂದು 2-3 ದಿವಸ ಹೋಗಿ ಉಳ್ಕೊಂಡು ಬಂದಲ್ಲ ಹೆಂಗ ಸದ್ಯ. ಇಷ್ಟು ದಿವಸ ಉಳ್ಕೊಂಡಿರೋದೇ ಹೆಚ್ಚು ಕಣಿ ಹೇಳು ನೀನು. ಬೇರೆ ಕಡೆ ಎಷ್ಟು ದಿವಸನೂ ಇಳ್ಕೊಳಲ್ಲ. ಇನ್ನೇಲ್ಲ ಮಾಡೋದು ಶಂಕರಪ್ಪ, ಇಲ್ಲಿ ಯಾರು ನೋಡ್ಕೊಳ್ತಾರೆ ಹೇಳು? ಅಲ್ಲಿ ಇರಕ್ಕಾಗಲ್ ಕಣಿ ಹೇಳು. ನಮ್ ಬೀಗ್ರು ಬೇರೆ ಇರಿಲ್ಲ ನೋಡು. ಇಲ್ಲಿ ಅವ್ರು ಇದ್ದಿದ್ರೆ ಇನ್ನೊಂದ್ 2-3 ದಿವಸನಾರು ಇದ್ದಾರ ಬರ್ತಿದ್ದೆ ಕಣ್ಲಾ ಶಂಕರಪ್ಪ. ಏನ್ ಮಾಡೋಣ, ಅಲ್ಲಿ ಬೇರೆ ಅವ್ರ ಬೀಗ್ರು ಬೇರೆ ಅವ್ರ ಕಿರೆ ಮಗನ ಹತ್ರ ಬೇರೆ ಹೋಗ್ಬಿಟ್ಟಿದ್ರಂತೆ. ಹಂಗಾಗಿ ನನಗೆ ಅಲ್ಲಿ ಕೂತ್ಕೊಳಕ್ ಆಗ್ಲಿಲ್ಲ. ನನಗೆ ಸುಧಾರಿಸ್ಕೊಳಕ್ ಆಗ್ಲಿಲ್ಲ. ಏನಿಲ್ಲ, ಬರೀ ಬೇಜಾರು ಬೇಜಾರು ಬೇಜಾರು. ಮಾತಾಡ್ಸಕ್ಕೂ ಯಾರು ಸಿಕ್ತಿರಲ್ಲ, ಏನಿಲ್ಲ. ಏನಂದ್ರೆ ಮಾತಾಡ್ಸೋರು ಮಗಳು ಅಳಿಯಂದ್ರು ಎಲ್ಲಾರು ಮಾತಾಡ್ಸೋರು. ಆದ್ರೆ ಏಟು ಅಂತ ಮಾತಾಡೋಣ ಹೇಳು, ನನಗೂ ಬೇಜಾರು. ಬೀಗ್ರಂದ್ರೆ ಒಂದ್ ಸ್ವಲ್ಪ ಚೆನ್ನಾಗಿ ಪರಿಚಯ. ಅವ್ರ ಜೊತೆ ಹೋಗ್ಬಿಟ್ಟು ಒಂದ್ಗಳಿಗೆ ಅಲ್ಲಿ ಇಲ್ಲಿ ಅಂಗಡಿ ಕಡೆ ಎಲ್ಲ ಟೌನಲ್ಲೆಲ್ಲ ಅಡ್ಡಾಡ್ಕೊಂಡು ಒಂದ್ಗಳಿಗೆ ಹೆಂಗ ಅವ್ರಿಗಂದ್ರೆ ಅಲ್ಲೆಲ್ಲ ಓಡಾಡಿದ್ದಾರೆ. ಎಲ್ಲ ಪರಿಚಯಸ್ರು ಎಲ್ಲ ಇರ್ತಾರಲ್ಲ, ಹೆಂಗ ಓಡಾಡ್ಕೊಂಡು ಹೆಂಗ ಒಂದ್ಗಳಿಗೆ ಹಂಗೆ ಅಡ್ಡಾಡ್ಕೊಂಡು ಹೆಂಗ ಬಂದ್ಬಿಡ್ತಿದ್ದು. ಅವರು ಇರಲ್ಲ ನೋಡು. ಹಂಗಾಗಿ ಬಲು ಬೇಜಾರಾಗೋಯ್ತು ಈ ವರ್ಷ ಮಾತ್ರ. ಅದಕ್ಕೆ ನಮ್ಮ ಅಜ್ಜಿಗೆ ಹೇಳ್ಬಿಟ್ಟು ಕರ್ಕೊಂಬಂದ್ಬಿಟ್ಟೆ. ಇರಕ್ಕಾಗ್ತಿಲ್ಕೊಂಡು ಬಾರೆ ಮೊದಲು ತೋಟದ ಹತ್ರ ಹೋಗ್ಬೇಕು, ಹೊಲತ್ತ ಹೋಗ್ಬೇಕು, ಬಾ ಊರಿಗೆ ಹೋಗೋಣ ಅಂತ ಅಲ್ಲೇ ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ಅತ್ಲಾಗಿ ಕರ್ಕೊಂಬಂದ್ಬಿಟ್ಟು. ಆದ್ರೂ ನಮ್ಮ ಹುಡುಗಿ ಏನು ಸುಮ್ಮನೆ ಇರ್ತಿರಿಲ್ಲ. ಅಲ್ಲ ಬೇಜಾರು ಮಾಡ್ಕೊಂಡಿದ್ಲು, ಸುಮ್ಮನೆ ಇರ್ತಿರಿಲ್ಲ. ಏನು ಮಾಡ್ತೀಯ ಹೇಳು? ಹೇಳಿ ಒಪ್ಸಿ ಅತ್ಲಾಗ ಬಂದ್ಬಿಟ್ಟು ಅತ್ಲಾಗಿ. ಆದ್ರೂ ಬೇಜಾರಲ್ಲೇನೆ, ಬೇಸರದಲ್ಲೇ ಇದ್ದಾಳೆ. ಹಂಗಲ್ಕಂಡ್ಲ ರಂಗಪ್ಪ. ನೀನು ಬೇಜಾರಾಗ್ತೈತಂತ ಅಲ್ಲೇ ಬಂದ್ಬಿಟ್ಟಿದ್ಯಲ್ಲ 2 ದಿವಸಕ್ಕೇನೆ. ಮಗಳಿಗೆ ಇನ್ನೇನು ಅಪ್ಪ ಅಮ್ಮ ಅಂದ್ರೆ ಇಷ್ಟ ಇಲ್ವಲ್ಲ, ತವ್ರ ಮನೆ ಕಡೆದೇನೆ ಇಷ್ಟ ಕಣೋ ಮಕ್ಳುಗಳು, ಹೆಣ್ಮಕ್ಳುಗಳಿಗೆ. ಅದರಲ್ಲೂ ಅಂಥದ್ರಲ್ಲಿ ನೀನು ಹೋಗಿದ್ದವನು, ನೀನು ಬೇಜಾರಾಗ್ತೈತೆ. ಅಲ್ಲಿ ಯಾರು ಸಿಕ್ಕಿಲ್ಲ, ಪರಿಚಯದವ್ರಿಲ್ಲ ಅಂತ ಅಲ್ಲೇ ಆ ಅಜ್ಜಿ ಕರ್ಕೊಂಡೇ ಬಂದ್ಬಿಟ್ಟಿದ್ಯಲ್ಲ. ಆ ಅಜ್ಜಿಗಾರು ಬಿಟ್ಟು ಬರೋದಲ್ಲ, ಒಂದು 15 ದಿವಸ ಉಳ್ಕೊಂಡಾರ ಬರೋಳು. ನೀನು ಅಜ್ಜಿ ಜೊತೆಲೇ ಇರ್ಬೇಕನ್ನು ನಿನಗೆ. ಬಿಟ್ಟು ಬರೋದಲ್ವೆಲ್ಲ. ಹೆಂಗ ಮಗ್ಳು ಮನೇಲಿ ಒಂದು 15 ದಿವಸ 20 ದಿವಸ 1 ತಿಂಗಳು ಹೆಂಗ ಕಾಲ ಕಳ್ಕೊಂಡು ಹೆಂಗ ಬರೋಳು. ಎಲ್ಲಾರು ಬಿಟ್ಟು ಬರಲ್ವಾ? ನಿನ್ಗೇನಾಗಿತ್ತು? ಬಿಟ್ಟು ಬರ್ಬೇಕಿತ್ತು ಅಲ್ಲೇ ಮಗ್ಳ ಹತ್ರ. ಇಲ್ಕಣು, ನಮ್ಮ ಅಜ್ಜಿಗೆ ಹೇಳ್ದೆ ಉಳ್ಕಣ್ತೇನು ಉಳ್ಕಳೆ ಒಂದು 15 ದಿವಸ. ಇನ್ನೇನು ಅಮ್ಮಣ್ಣಿನೂ ನಮ್ಮ ಅಳಿಯಂದ್ರು ಇಬ್ಬರಾಳುನು ಇದಕ್ಕೆ ಬರ್ತೀವಿ ಅಂತ ಹೇಳಿದ್ರು ಅವರು. ಒಂದು 15 ದಿವಸ ಬಿಟ್ಕೊಂಡು ಊರ ಕಡೆ ಬರ್ತೀವಿ ಕಾರಲ್ಲ ಅಂತ ಹೇಳಿರು. ನಾನು ಕರ್ಕೊಂಬಿಡ ಹೋಗ್ತೀವಿ ಕಣಮ್ಮ, ಅವಾಗಲೇ ಇರಮ್ಮ ಒಂದು 15 ದಿವಸ ಅಂತ ಹೇಳಿದ್ಲು ನಮ್ಮ ಹುಡುಗಿ. ಈ ಅಜ್ಜಿನೇ ಯಾಕೆ ಉಳ್ಕೊಳ್ಳಿಲ್ಲ ಕಣಪ್ಪ. ನಾನು ಇರೋದಿದ್ರೆ ಅದಕ್ಕೇನಂತೆ, ಇನ್ನೇನು ಅಲ್ಲಿ ಬಂದ್ರೂ ಕುಂತಿರ್ತೀಯ, ಇಲ್ಲಿ ಬಂದ್ರು ಕುಂತಿರ್ತೀಯ, ಇಲ್ಲಿದ್ರು ಎಲ್ಲಾದ್ರೂ ಒಂತವ ಸುಮ್ಕೆ ಕಾಲ ಕಳಿ, ಏನೂ ಆಗಲ್ಲ. ಒಂದು 15 ದಿವಸ ಇದ್ದೆ ಬಾ, ನಾನಂದ್ರೆ ಹೋಗ್ಬೇಕು ಅಲ್ಲಿ ಮಂತವೆಲ್ಲ ಕೆಲಸ ಎಲ್ಲ ಮಾಡ್ಸೋದಕ್ಕಂತ ಹೇಳಿದೆ. ನಮ್ಮ ಅಜ್ಜಿ ಯಾಕೆ ಉಳ್ಕೊಳಕ್ ಮನಸ್ಸೇ ಮಾಡಿಲ್ಲಪ್ಪ ಅತ್ಲಾಗಿ. ಅದಕ್ಕತ್ಲಾಗಿ ನಾನು ಸುಮ್ಮನೆ ಕರ್ಕೊಂಬಂದ್ಬಿಟ್ಟೆ ಅತ್ಲಾಗಿ. ಇನ್ನೇನು ಮಾಡೋದು ಹೇಳು? ನಮ್ಮ ಅಜ್ಜಿಗೆ ಇಷ್ಟ ಇಲ್ದಿದ್ದು ಸುಮ್ಕೆ ಹಿಂಸೆ ಕೊಟ್ಬಿಟ್ಟು ಅಲ್ಲಿ ಉಳ್ಸಕ್ಕಾಗುತ್ತೆ ಹೇಳು? ನೀನೇ ಹೇಳು. ಯಾಕೆ ಗೌರಮ್ಮ? ಒಂದು 15 ದಿವಸ ಉಳ್ಕೊಂಬರೋದಲ್ವಾ? ನೀನು ಅವ್ನು ರಂಗಪ್ಪ ಆಡಂಗೆ ಆಡೋದ್ ಕಲ್ತಿ ಬಿಟ್ಟಿಯಾ ಈ ಗಡಿ ಹೇಳು. ಗಂಡ ಹೆಂಡತಿ ಒಂದು ಕಲ್ತೀರಾ. ಆ ಹುಡುಗಿ ಏಟ್ ಬೇಜಾರು ಮಾಡ್ಕೊಂಡಿರ್ಬೇಡ. ಪಾಪ ಬೇಜಾರಲ್ಲ ಕಳಿಯೋದಲ್ವಾ? ಒಂದು 15 ದಿವಸ ಉಳ್ಕೊಂಬಂದಿದ್ರೆ ನೀನು ಇಲ್ಲೇನು ಇನ್ನೇನು ಮಾಡ್ತಿದ್ನಮ್ಮ ನೀನು? ಇಲ್ಕಂಡ್ ಸುಮ್ನಿರ ಜಾತ್ಲಾಗಿ. ಈ ಅಜ್ಜನ ಮೇಲೆ ಬಿಟ್ಬಿಟ್ರೆ ಮುಗ್ದೆ ಹೋಯ್ತು. ತೋಟದ ಹತ್ರ ಹೊಲದ ಹತ್ರ ಅಂತ ಈ ಅಜ್ಜ ಏನು ಆರೋಗ್ಯದ ಕಡೆ ಗಮನನೇ ಕೊಡಲು. ಆ ಸಮಯ ಬೆಳಿಗ್ಗೆ ಒಂದು ಮಾತ್ರೆ ನುಂಗಿರೆ ಸಂಜೆಗೆ ಮಾತ್ರೆ ನುಂಗದೆ ಮರ್ತು ಬಿಟ್ಟು ಆರಾಮಾಗಿ ಮಲ್ಕೊಂಡ್ಬಿಡುತ್ತೆ. ಟೈಮ್ ಸರಿಯಾಗಿ ಊಟ ಮಾಡಲ್ಲ, ತಿಂಡಿ ಮಾಡಲ್ಲ. ಆ ಹುಡುಗಿ ನೋಡಿದ್ರೆ ಆ ಹುಡುಗಿ ಮನೆ ಕೆಲಸ ಮಾಡೋದ್ರಲ್ಲಿ ಆ ಹುಡುಗಿ ಕೆಲಸ ಅದು ಇದು ಮಾಡ್ತಿರ್ತಾಳೆ, ಎಲ್ಲ ಮರ್ತೋಗ್ಬಿಡ್ತಾಳೆ. ಏಟು ಅಂತ ಈ ಅಜ್ಜನ ಕಡೆನೆ ಗಮನ ಕೊಡೋದಕ್ಕಾಗುತ್ತೆ ಹೇಳು ಮನೆಯವರೆಲ್ಲ. ಅದಕ್ಕತ್ಲಾಗಿ ಈ ಅಜ್ಜನ ಮೇಲೆ ಬಿಟ್ಟೋದ್ರೆ ಸರಿ ಆಗಲ್ಲ. ಮಾತ್ರೆ ನುಂಗುತ್ತೆ ಒನ್ ಟೈಮ್ ನುಂಗಲ್ಲ. BP ಮಾತ್ರೆ ಸುಮ್ಕೆ ತಲೆನೋವು. ಅದಕ್ಕತ್ಲಾಗಿ ಜೊತೆಗೇನೆ ಬಂದ್ಬಿಟ್ಟೆ ಅತ್ಲಾಗಿ. ಟೈಮ್ ಸರಿಯಾಗಿ ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ. ಅಂಗಡಿ ತಾ ಕೂತ್ಕೊಂಡ್ಬಿಟ್ಟು ಹರಟೆ ಹೊಡ್ಕೊಂಡು ಟೀಗಿ ಕುಡ್ಕೊಂಡ್ಬಿಟ್ಟು ಹೊಟ್ಟೆ ಹಸ್ತಿಲ್ಲ ಅಂದ್ಕೊಂಡು ಕೆಲಸ ಮಾಡ್ಕೊಂಡು ತಿರ್ಗಾ ನಿಶಕ್ತಿ ಮಾಡ್ಕೊಂಡು ಆಸ್ಪತ್ರೆಗೆ ಸೇರ್ಬಿಡುತ್ತೆ. ಅದಕ್ಕತ್ಲಾಗಿ ಈ ಅಜ್ಜನ ಮೇಲೆ ಬಿಡೋದು ಬೇಡ. ಇಲ್ಲೇ ಕಳ್ಸಿರೆ, ಒಬ್ರಿಗೆ ಕಳ್ಸಿರೆ ಸರಿ ಆಗಲ್ಲ ಅಂತ ಅತ್ಲಾಗಿ ಜೊತೆಲಿ ಬಂದೆ ಅತ್ಲಾಗಿ. ಇನ್ನೇನ್ ಮಾಡೋದು ಹೇಳು? ನೋಡ್ದೆ ಇಲ್ಲ ರಂಗಪ್ಪ, ಆ ಅಜ್ಜಿ ಮೇಲೆ ಯಾವಾಗ್ಲೂ ರೇಗಾಡ್ತಿರ್ತೀಯಲ್ಲ ನೋಡು. ಆ ಅಜ್ಜಿಗೆ ನಿನ್ನ ಮೇಲೆ ಅದೆಷ್ಟು ಇದೈತೆ ನೋಡು, ಪ್ರೀತಿ ಐತೆ. ನ್ಯಾಯವಾಗಿ ಟೈಮ್ ಸರಿಯಾಗಿ ಊಟ ಮಾಡಲ್ಲ, ತಿಂಡಿ ತಿಂದಲ್ಲ ಅಂತ ಎಲ್ಲಿ ಕಾಯಿಲೆ ಗೀಲೆ ಬಿದ್ದ್ಬಿಡ್ತೀವೋ ಅಂತ ಆ ಅಜ್ಜಿ ಇರೋ ಆಸೆ ಇದ್ರೂ, ಮಗಳ ಹತ್ರ ಇರ್ಬೇಕನ್ನೋ ಆಸೆ ಇದ್ರೂ ನೋಡು ನಿಂತವ ನಿನ್ ಜೊತೆಗೇನು ಬಂದಿರೋದು. ನೀನಂತೂ ಆ ಅಜ್ಜಿ ಮೇಲೆ ಮಾತಿರ್ತೀರಿ, ರೇಗಾಡ್ತಿರ್ತೀಯಲ್ಲ. ನೋಡು. ಸುಮ್ಕಿರೋ ಇನ್ ಸಾಕು. ನೀನ್ ನೋಡಿ ನೀನು ಮಾತಾಡೋದು ಅಲ್ವದಲ್ಲ ಶಂಕರಪ್ಪ. ನೀನ್ ಇನ್ನೇನು ಹಸ್ಗಳೆಲ್ಲ ಬಿಟ್ಕೊಂಡು ಹೋದೇನೋ ಅಲ್ಲೇ ಒತ್ತು ಬೇರೆ ಆಯ್ತು.
ಇಲ್ಲಿ ಕಣೋ, ನಾನು ಇನ್ನು ಇವಾಗ ಬರ್ತಿದ್ದೀನಿ, ತೋಟದ ಹತ್ರನೇ ಕಟಾಕಿದ್ದೀನಲ್ಲ, ಇವಾಗ ಬಿಟ್ಕೊಂಡು ಹೋಗೋಣಂತ ಬರ್ತಿದ್ದೀನಿ. ನಾನು ನನಗೂ ಇವತ್ತು ಹಾಲು ಕರಿಯೋಕ್ಕೆ ಒತ್ತು ಬೇರೆ ಆಗೋಯ್ತು ಏನಪ್ಪ ಅತ್ಲಾಗಿ. ಅಲ್ಲೇ ಟೈಮ್ ಆಗೈತೆ ಕಣೋ. ಬೇಗ ಮಂತವ್ ಹೋಗ್ಬೇಕು. ನಾನು ನಮ್ಮ ಮಂತವ ನೆಂಟರು ಬಂದಿದ್ರು, ಅದಕ್ಕೆ ನಮ್ಮ ಅಜ್ಜಿ ಈ ಕಡೆಯವರು ಬಂದಿದ್ರು, ಹಂಗಾಗಿ ಅಲ್ಲೇ ಮಾತಾಡ್ಸ್ಕೊಂಡು ಕೂತ್ಕೊಂಡ್ಬಿಟ್ಟೆ. ನಾನು ಈ ಕಡೆ ಗಮನನೇ ಮರ್ತ್ಬಿಟ್ಟೆ. ನಮ್ಮ ಅಜ್ಜಿ ಆಮೇಲೆ ನೆನ್ಪು ಮಾಡಿದ್ಲು, ಹಾಲು ಕರಿಯಕ್ಕೆ ಒತ್ತಾಯ್ತು, ಹೋಗಿ ಹಸ್ಗಳ್ನ ಬಿಟ್ಕೊಂಬ, ಹೋಗಿ ತೋಟದ ಹತ್ರ ಹೋಗ್ಬಿಟ್ಟು ಅಂತ ಹೇಳಿದ್ಲು. ಅದಕ್ಕೆ ಎದ್ನೋ ಬಿದ್ನು ಅಂತ ಬಂದೆ ಕಣಪ್ಪ ಈ ಕಡೆ. ಅಲ್ಲೇ ಒತ್ತಾಯ್ತು ಕಣಪ್ಪ, ಆಮೇಕಿಂತ ಸಿಗ್ತೀನಿ ಕಣ ಹೇಳು. ಇಲ್ಲಾಂದ್ರೆ ಡೈರಿ ತಾವು ಬರ್ತೀಯಲ್ಲ ಇನ್ನೇನು ಹಾಲು ಹಾಕಕ್ಕೆ, ಅಲ್ಲೇ ಒಂದು ಗಳಿಗೆ ಮಾತಾಡ್ಕೊಂಬಂದ್ರೆ ಆಗುತ್ತೆ. ಸರಿ ಕಣ, ಆಯ್ತು ಬಾ, ಒತ್ತಾಗುತ್ತೆ. ಚಂದು, ಇದ್ಯಾಕಲ್ಲ ಹಿಂಗ್ ಕುಂತಿದ್ಯಾ? ಯಾಕ ಸಪ್ಪಗ್ ಮುಖ ಮಾಡ್ಕೊಂಡ್ ಕುಂತಿದ್ಯಾ? ಯಾಕೆ ಏನಾಯ್ತು ಹೇಳು? ನಾನು ಬೆಳಗ್ಗೆಯಿಂದ ನೋಡ್ತಿದ್ದೀನಪ್ಪ, ಸ್ಕೂಲ್ನಲ್ಲೂ ಸಪ್ಪಗ್ ಮುಖ ಮಾಡ್ಕೊಂಡ್ ಕುಂತಿದ್ದೆ. ಸ್ಪೋರ್ಟ್ಸ್ ಆಟ ಆಡಿದ್ರು ಇವತ್ ನನಗೆ ಆಟ ಆಡಕ್ ಆಗ್ತಿಲ್ಲ. ಯಾಕ? ಮೈ ಕೈ ನೋವು ಆಗ್ತೈತೆ, ಹೋಗ್ರಿ ನನಗೆ ಹುಷಾರಿಲ್ಲ ಅಂತ ಬೇರೆ ಹೇಳ್ಬಿಟ್ಟೆ. ನಾನು ಹುಷಾರಿಲ್ಲ ಅನ್ಸುತ್ತೆ, ಅದಕ್ಕೆ ನೀನು ಆಟ ಆಡಕ್ ಬರಲ್ಲ ಅಂತ ನಾನು ಸುಮ್ಕಾದೆ. ಯಾಕ ಇವಾಗ ನೋಡಿದ್ರು ಇಲ್ಲಿ ಬಂದ್ರು ಹಂಗೆ ಕುಂತಿಯಲ್ಲ ಚಂದು? ಯಾಕೆ ಯಾಕೆ ಏನಾಯ್ತು ಹೇಳಲು? ಸ್ಕೂಲ್ನಲ್ಲಿ ಯಾರು ಎದುರಿಸಿದ್ರ ನಿನಗೆ? ಪಿಂಕಿನೋ ಯಾರು ಏನಾರ ಹೇಳಿರೇನು ಹೇಳು? ನಾನು ಕೇಳ್ತೀನಿ. ಸುಮ್ಕೆ ಹಿಂಗ್ ಕುತ್ಕೋಬೇಡ ಕಣಲ್ಲ ಚಂದು. ಯಾಕೆ ಗೊತ್ತಾ, ನೀನ್ ನನ್ನ ಫ್ರೆಂಡ್ ಅಲ್ವಲ್ಲ, ಕುಚ್ಚುಕೊತಾನೆ. ನೀನ್ ಹಿಂಗ್ ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ನನಗೂ ಬೇಜಾರಾಗುತ್ತೆ ಕಣಲ್ಲ ಚಂದು. ಏನಾಯ್ತು ಹೇಳು? ನನ್ಗೇನಾದ್ರೂ ಬಗೆಹರಿಸಕ್ಕೇನಾರು ಆದ್ರೆ ನಾನು ಹೇಳ್ತೀನಿ ಕಣಲ್ಲ, ಏನಾದ್ರೂ ಸಪೋರ್ಟ್ ಮಾಡ್ತೀನಿ. ಪ್ಲೀಸ್ ಕಣಲ್ಲ ಚಂದ, ಹಿಂಗ್ ಕುತ್ಕೋಬೇಡ ಕಣಲ್ಲ. ಏನಾಯ್ತು ಹೇಳಲು? ಹಿಂಗ್ ಕುತ್ಕೋಬೇಡ ಯಾಕಲ್ಲ ಚಂದು. ಯಾಕೆ ಏನಾಯ್ತು ಹೇಳು? ಆ ಪ್ರವೀಣ ಟೀಮ್ ವಿರುದ್ಧ ಸ್ಕೂಲ್ ಹತ್ರನೇ ಕಬಡ್ಡಿ ಸೋತೋಗ್ಬಿಟ್ವಲ್ಲ ಇವತ್ತು, ಅದಕ್ಕೇನಾದ್ರೂ ಬೇಜಾರಾಯ್ತನ್ನು? ಲೋ ಚಂದು, ಇಲ್ಲಲ್ಲ ಕಣಲ್ಲ ತೋರ್ಸೋದು. ಟೀಮ್ ಎಲ್ಲ ಆಟ ಆಡ್ತೀವಿ ನೋಡು, ಸ್ಪೋರ್ಟ್ಸ್ ಆಟ ಆಡ್ತೀವಿ ನೋಡು, ಅಲ್ಲಿ ನೋಡುವಂತೆ ಸುಮ್ಕಿರೋ. ನಿನ್ ಕ್ಯಾಪ್ಟನ್ಸಿ ನಾನು ಗೆಲ್ಸ್ಕೊಡ್ತೀನಿ. ಟ್ರೋಫಿ ಎಲ್ಲ ನಾವೇ ಕಣಲ್ಲ ಗೆಲ್ಲೋದು ಚಂದು, ನೀನು ಚಿಂತೆ ಮಾಡಬೇಡ, ಸುಮ್ಕಿರು. ಅದ್ಯಾಕೆ ಮಕ ಒಂಥರ ಮಾಡ್ಕೊಂಡಿದ್ಯಾ? ಅದಕ್ ಬೇಜಾರಲ್ಲಿದ್ಯಾ ಏನು? ನೆನೆ ಕಬಡ್ಡಿ ಆಟ ಆಡ್ತಿರ್ಬೇಕಾದ್ರೆ ಜಾರ್ ಬಿದ್ದಲ್ಲ ನೀನು, ನಾವೆಲ್ಲ ನಗಾಡಿವಲ್ಲ, ಅದಕ್ಕೇನಾರು ಬೇಜಾರು ಮಾಡ್ಕೊಳ್ತಿದ್ಯಾ ನೀನು? ಏನಾಯ್ತು ಹೇಳಲ್ಲ? ಕೈ ಕಾಲಿಗೆಲ್ಲ ಏಟ್ ಗೀಟ್ ಮಾಡ್ಕೊಂಡಿದ್ಯಾ ಏನು ಹೇಳಲು? ಹಂಗೇನಾರ ಇದ್ರೆ ಹೇಳ್ಬಿಡು, ನಾನು ಬೇಕಾರೆ ನೇತೃತ್ವಕ್ಕೆ ಬಂದ್ಬಿಟ್ಟು ನಾನೇ ಹೇಳ್ಬಿಡ್ತೀನಿ ಬೇಕಾದ್ರೆ. ಮತ್ತೆ ಬೈತಾರೆ, ಒಯ್ತಾರೆ, ಹೊಡಿತಾರೆ ಅಂತ ಮತ್ತೆ ನೀನು ಸುಮ್ಕೆ ಹಂಗೆ ಇದ್ಬೇಡ ಮತ್ತೆ ನೀನು. ಜಾಸ್ತಿ ಗಾಯ ಆದತ್ತು ಮತ್ತೆ. ಏನಾಯ್ತು ಹೇಳಲು ಚಂದು? ಹಿಂಗ್ ಸೊಪ್ಪ ಮಗ ಮಾಡ್ಕೊಂಡು ಕುತ್ಕೋಬೇಡ. ಅಲ್ಕಣಲ್ಲ ಚಂದು, ಬಾ. ನಿನ್ಗೆ ಯಾಕೆ ಬೇಜಾರಾಗ್ತೈತೆ? ಬಾ, ಒಂದ್ ಗಳಿಗೆ ಎಲ್ಲಾರು ಹೋಗ್ಬಿಟ್ಟು ಕ್ರಿಕೆಟ್ ಆಟ ಆಡ್ತಿದ್ದಾರೆ, ಎಲ್ಲಾರು ಹೋಗ್ಬಿಟ್ಟು ಟೀಮ್ ಕರೀತಾರೆ. ಪೇಸ್ ಬ್ಯಾಟಿಂಗ್ ಈಗ ನಿನ್ಗೆ ಬಿಡ್ತೀನಿ ಕಣ, ಬಾ, ನೀನೇ ಓಪನ್ ಬ್ಯಾಟಿಂಗ್ ಆಡುವಂತೆ. ಯಾಕೆ ಬೇಜಾರಲ್ಲಿದ್ಯಾ? ಆಟ ಆಡ್ಕೊಂಬರ ಬಾರಲ್ಲ ಚಂದು, ಸರಿ ಆಗುತ್ತೆ ಆಟ ಆಡ್ಕೊಂಬಂದ್ರೆ. ಏನು ಇಲ್ಲ ಕಣ, ಹೋಗ್ಲಾ ಸುನಿಲ್ಲ, ನಾನು ಬರಲ್ಲ ಎಲ್ಲೂ ಆಟ ಆಡಕ್ ಇವತ್ತು. ಎಲ್ಲೂ ಬರಲ್ಲ ನನಗೆ, ನಾನು ಮಂತ ಹೋಗ್ತೀನಿ ಕಣ, ಹೋಗು. ನನಗೆ ಮೂಡ್ ಸರಿ ಇಲ್ಲ ಕಣಲ್ಲ ಸುನಿಲ್ಲ ಇವತ್ತು, ಬೇಜಾರು ಮಾಡ್ಕೋಬೇಡ. ನಾನು ನಾಳೆಯಿಂದ ಬೇಕಾದ್ರೆ ಕ್ರಿಕೆಟ್ ಆಟ ಆಡಕ್ ಬರ್ತೀನಿ, ಇವಾಗ ನಾನು ಮಂತ ಹೋಗ್ತೀನಿ, ಹೋಗು. ನೀನೇನಾದ್ರೂ ಆಟ ಆಡ್ಬೇಕಂದ್ರೆ ಹೋಗಿ ಆಟ ಆಡ್ಕೊಂಬ, ಹೋಗು. ಅವ್ರು ಪ್ರವೀಣ ಅವರೆಲ್ಲಾದ್ರೂ ಟೀಮ್ ಕಟ್ಕೊಂಡಿದ್ದಾರೆ, ಕರ್ಕೊಂಡ್ತಾರೆ, ಹೋಗು ಆಟ ಆಡ್ಕೊಂಬ. ಇವನು ಹಿಂಗ್ ಆಡ್ತಾನೆ ಇವನು. ಹಲೋ ಚಂದು, ಏನಾಯ್ತಂತ ಬಾಯ್ ಬಿಟ್ನಾರ ಹೇಳಲು? ಅವಾಗ್ಲಿಂದ ನೋಡ್ತಿದ್ದೀನಿ, ಆಟ ಆಡಕ್ ಹೋಗಂ ಬಾರ್ಲಾ ಅಂತ ಹೇಳಿದ್ರು ಬರ್ತಾ ಇಲ್ಲ. ಪೇಸ್ ಓಪನಿಂಗ್ ಬ್ಯಾಟಿಂಗ್ ಬಿಡ್ತೀನಿ ಬಾರ್ಲಾ ಅಂತ ಹೇಳಿದ್ರು ಬರ್ತಾನೆ ಇಲ್ಲ. ಏನಾಯ್ತು ಹೇಳಲ್ಲ ಅಂತ ಹೇಳಿದ್ರು ಹೇಳಲ್ಲ, ಸೊಪ್ಪಗ್ ಮಕ್ಕ ಮಾಡ್ಕೊಂಡ್ ಕುಂತಾನೆ. ಆಟ ಆಡಕ್ ಹೋಗಂ ಬಾರ್ಲಾ ಅಂತ ಹೇಳಿದ್ರೆ ಮನೆಗೆ ಹೋಗ್ತೀನಿ ಕಣಲ್ಲ, ನನಗೆ ಮೂಡ್ ಸರಿ ಇಲ್ಲ ಅಂತ ಹೇಳ್ತಾನೆ. ಏನಾಯ್ತು ಕಣಿ ಹೇಳು? ಹುಷಾರಿಲ್ಲ ಅಂದ್ರೆ ಹೇಳ್ಬೇಕಾದ್ರೆ ನಾನೇ ಬಂದ್ಬಿಟ್ಟು ಹೇಳ್ಬರ್ತೀನಿ ನಿಮ್ಮಮ್ಮ ಹಿಂಗೆ. ಅದನ್ನ ಬಿಟ್ಬಿಟ್ಟು ಹಿಂಗೆ ಮಗ ಒಂಥರ ಗಂಟು ಹಾಕೊಂಡ್ ಕುದ್ಕೋಬೇಡ. ಏನ್ ಕಣಲು? ಮತ್ತೆ ಏನ್ ಗೊತ್ತಾ, ನಮ್ಮ ಅಮ್ಮ ಹಿಂಗೆ ಹುಷಾರಿಲ್ಲ ಕಣಲು, ಜ್ವರ ಬರ್ತಿತ್ತು. ನೆನ್ನೆ ಮೊನ್ನೆಯಿಂದ ಸಖತ್ ಜ್ವರ, ಅದಕ್ಕೆ ನನ್ಗೊಂಥರ ಬೇಜಾರಾಗ್ತೈತ್ ಗೊತ್ತಾ? ಹೌದನ್ನು, ನೇತ್ರತೆ ಹುಷಾರಿಲ್ವಲ್ಲ, ಏನಾಯ್ತು? ಏನು ಇಲ್ಲ, ಒಂದ್ 3-4 ದಿವಸದಿಂದ ನಮ್ಮ ಅಮ್ಮ ಹಿಂಗೆ ಜ್ವರ ಕಣಲು, ಚಳಿ ಜ್ವರ. ಸಖತ್ತು ಸುಸ್ತಾಗ್ಬಿಟ್ಟಿದ್ರು. ಆಮೇಕಿಂದ ನೆನ್ನೆಯಿಂದ ಜ್ವರ ಎಲ್ಲ ಬಿಟ್ಟೈತೆ, ಇವಾಗ ಆರಾಮಾಗಿದ್ದಾರೆ. ಆದ್ರೂ ನನಗೆ ಒಂಥರ ನಮ್ಮ ಅಮ್ಮನ ಕಾಯಿಲೆ ಆಗ್ಬಿಟ್ರೆ ನನಗೆ ಮನೇಲಿ ಯಾರು ಕೆಲಸ ಮಾಡೋರಿರಲ್ವಾ, ನನಗೆ ಒಂಥರ ಬೇಜಾರಾಗಂಗ ಆಗ್ತಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಅನ್ನು ಬೇಜಾರು ಮಾಡ್ಕೊಂಡಿದ್ದು ನೀನು. ಲೋ ಚಂದ, ಸಾರಿ ಕಣಲ್ಲ, ನನಗೆ ಗೊತ್ತಿರಲ್ಲ ಕಣಲ್ಲ ನೇತೃತ್ವಕ್ಕೆ ಜ್ವರ ಬಂದೈತಂತ. ಬಿಡು ಹೋಗ್ಲಿ, ಜ್ವರ ಬಂದೈತನ್ನು ನೇತೃತ್ವಕ್ಕೆ, ಅದೇ ಬೇಜಾರು ಮಾಡ್ಕೊಳ್ತೀಯ? ಇವಾಗ ಜ್ವರ ಎಲ್ಲ ಬಿಟ್ಟೈತಂತ ಹೇಳ್ತಿದ್ಯಾ, ಹುಷಾರಾಗಿದಾರಂತ ಹೇಳ್ತಿದ್ಯಾ, ತಿರ್ಗಾ ಯಾಕಲ ಬೇಜಾರು ಮಾಡ್ಕೊಳ್ತೀಯ? ಈ ನನ್ನ ಮಗ ಕೋತಿ ಅಂತ ನನ್ನ ಮಗ ಇವನು, ಅಲ್ಲೇ ಜ್ವರ ಎಲ್ಲ ಹುಷಾರಾದ್ಮೇಲೆ ಇವಾಗ ಬೇಜಾರು ಮಾಡ್ಕೊಳ್ತಿದ್ದಾನೆ. ಜ್ವರ ಎಲ್ಲ ಕಡಿಮೆ ಆಗೈತಂತೆ, ಆದ್ರೂ ಬೇಜಾರು ಮಾಡ್ಕೊಂಡು ಕುಂತ ಲೆಕ್ಕ ಹಾಕು. ಸುಮ್ಕಿರಲು, ಅದ್ಯಾಕೆ ಹಿಂಗ ಆಡ್ತೀಯ? ಹುಷಾರಾಗುತ್ತೆ ನೇತೃತ್ವ, ಏನು ಆಗಲ್ಲ. ಹಂಗಲ್ಲ,
ಆದ್ರೂ ನನಗೆ ಒಂಥರ ಆಗ್ತಿರುತ್ತೆ. ನಮ್ಮ ಅಮ್ಮ ಹಿಂಗ್ ಹುಷಾರಿಲ್ಲ ಅಂದ್ರೆ ಒಂಥರ ಬೇಜಾರಾಗಂಗ ಆಗ್ತೈತೆ. ಅದಕ್ಕೆ ಆಟ ಆಡಕ್ಕೆ ಎಲ್ಲೂ ಬರಲ್ಲ ಅಂತ ಹೇಳಿದ್ವು ಅಷ್ಟೇ, ಇನ್ನೇನಿಲ್ಲ. ಹೋಗ್ಲಿ ಬಿಡ್ಲಾ ಚಂದು, ಸಾರಿ ಕಣಲು, ನನಗೂ ಗೊತ್ತಾಗ್ಲಿಲ್ಲ ಏನಿಲ್ಲ. ನಾನು ಕೇಳ್ಬಿಟ್ಟೆ, ಪ್ಲೀಸ್ ಕಣಲ್ಲ, ಬೇಜಾರ್ ಮಾಡ್ಕೋಬೇಡ ಚಂದು. ಪಾಪ ಸುನಿಲ, ಏನಪ್ಪ ಇಬ್ರಾಳು ಕುತ್ಕೊಂಡ್ಬಿಟ್ಟು ಏನು ಜೋರಾಗಿ ಏನೋ ಮಾತಾಡ್ತಿರಂಗಿದ್ದೀರೋ? ಯಾಕೆ ಏನಾಯ್ತಲ್ಲ ಪಾಪ? ಸ್ಕೂಲಿಗೆ ಹೋಗಿದ್ದೆ ಅನ್ನು, ಸ್ಕೂಲಿಂದ ಯಾವಾಗ ಬಂದ್ರಿ? ಅದೇ ನಾವಲ್ಲ ಸ್ಕೂಲಿಂದ ಬಂದು 1/4 ಗಂಟೆ ಮೇಲಾಯ್ತು ಕಣಜ್ಜಿ. ನಾನು ಚಂದ್ರು ಎಲ್ಲಾರು ಬಂದು ಕುತ್ಕೊಂಡು ಒಂದ್ ಗಳಿಗೆ ಮಾತಾಡ್ತಿದ್ವು ಅಷ್ಟೇ ಕಣಜ್ಜಿ, ಇನ್ನೇನಿಲ್ಲ. ನೀ ಯಾಕೆ ಇಷ್ಟೊಂದು ತಡ ಮಾಡ್ಕೊಂಡ್ ಬಂದೆ? ಅಮ್ಮಯ್ಯ ಅವಾಗ್ಲಿ ನಾನು ಕಾಯ್ಕೊಂಡ್ ಕುಂತಿತ್ತು ಗೊತ್ತಾ ನಿನ್ಗೆ? ನಾನ್ ಕೇಳ್ದೆ ಯಾಕಮ್ಮ ಹಿಂಗ ಆಚೆ ಕಡೆ ಕುಂತೀಯ ಅಂದಾಗ, ಏನಿಲ್ಲ ಕಣ್ಣ ಪಾಪ, ನಿಮ್ ಅಜ್ಜಿನೂ ನಿಮ್ ತಾತ ಈಟತ್ತಾದ್ರೂ ಬಂದಿಲ್ಲ, ಏನಿಲ್ಲ. ಬೆಳಿಗ್ಗೆ ಒಂಚೂರು ತಿಂಡಿ ತಿನ್ಕೊಂಡು ಹೋದವ್ರು, ತೋಟ ಹೋಗ್ ಬರ್ತೀವಂತ ಹೋದವ್ರು, ಈಟತ್ತಾದ್ರೂ ಬರ್ಲಿಲ್ಲ. ಅದಕ್ಕೆ ಕಾಯ್ಕೊಂಡ್ ಕುಂತಿದ್ದೀನಿ ಅಂತ ಹೇಳ್ತು ಅಮ್ಮಯ್ಯ. ಯಾಕಜ್ಜಿ ಇಷ್ಟೊಂದು ತಡ ಮಾಡ್ಕೊಂಡ್ ಬಂದೆ? ಊಟನೂ ಮಾಡಿರಲ್ವಂತೆ ಮಧ್ಯಾಹ್ನಕ್ಕೆ. ಬೇಗ ಬಂದ್ಬಿಟ್ಟು ಊಟ ಮಾಡ್ಬೇಕು ತಾನೆ ನೀನು? ಯಾಕೆ ಇಷ್ಟೊಂದು ತಡ ಮಾಡ್ಕೊಂಡ್ ಬಂದೆ? ನೋಡ ನನ್ ಕರೆ ಬಂಗಾರಿಗೆ ನನ್ ಮೇಲೆ ಎಷ್ಟು ಪ್ರೀತಿ ಐತಂತ. ಊಟ ಮಾಡಿಲ್ಲ ಯಾಕಜ್ಜಿ ನೀನು ಬೇಗ ಬಂದ್ಬಿಟ್ಟು ಅಂತ ಕೇಳ್ತಿದ್ದಾನಲ್ಲಪ್ಪ ನನ್ ಮೊಮ್ಮಗು. ಪಾಪ ನನಗೆ ಬಲು ಖುಷಿ ಆಗೋಯ್ತು ಕಣಪ್ಪ ನೀನ್ ಹಿಂಗ್ ಹೇಳಿದ್ದಕ್ಕೆ. ನನ್ನ ಕರೆ ಬಂಗಾರಿಗೆ ಎಷ್ಟ್ ದಿವಸನ ಸೆರಗಲ್ಲಿ ಇಟ್ಕೊಂಡು ಕಾಪಾಡಿದ್ದಕ್ಕೂ ಯಾಕಜ್ಜಿ ಇನ್ನು ಊಟ ಮಾಡಿಲ್ಲ ಅಂತ ಕೇಳದಲ್ಲ, ಬಲು ಖುಷಿ ಆಗೋಯ್ತು ಕಣಿ. ಹೇಳಪ್ಪ, ಹೆಂಗ ಸಾರ್ಥಕ ಆಗೋಯ್ತು ನಿನಗೆ ಸಾಕಿದಕ್ಕೂ. ಪಾಪ ಏರ್ ಮಾಡದಪ್ಪ, ಎಲ್ಲ ನಿಮ್ ತಾತನಿಂದನೇ. ಬಾರಜಮ್ಮ ಅಂತ ಹೋಗಣ ಒತ್ತಾಯ್ತು ಅಂತ ಹೇಳಿದ್ರೆ ನಿಮ್ ತಾತ ತಡಿಯ ಇನ್ನೊಂದ್ ರೇಟು, ಹಸ್ಗಳು ಚೆನ್ನಾಗಿ ಮೇವು ತಿನ್ಕೊಳ್ಳಿ, ತಡಿ ಅಂದ್ಕೊಂಡು 4 ಗಂಟೆ ಮಾಡ್ಬಿಟ್ಟು ಕಣಪ್ಪ, ಏನ್ ಮಾಡದ. ಅದಕ್ಕೆ ಇನ್ನೇನ್ ನಿಮ್ ತಾತಂಗ್ ಬಿಟ್ಟು ಬರಕ್ ಆಗಲ್ಲ, ಏನಿಲ್ಲ. ನಾನು ಪಕ್ಕದಲ್ಲಿ, ತೋಟದ ಪಕ್ಕದಲ್ಲಿ ಹೊಲ್ತಾ ಹೋಗ್ಬಿಟ್ಟು ಎಣ್ಣೆ ಸೊಪ್ಪಿತ್ತಲ್ಲ, ಎಣ್ಣೆ ಸೊಪ್ಪೆಲ್ಲ ಕುಯ್ಕೊಂಬರೋ ಅಷ್ಟೊತ್ತಿಗೆ ಒಂದ್ ಸ್ವಲ್ಪ ತಡ ಆಗೋಯ್ತು ಕಣ್ಣ ಪಾಪ, ಇನ್ನೇನಿಲ್ಲ. ನಡ್ರಿಪ್ಪ, ಒಳಿತ್ ನಡ್ರಿ. ಎಲ್ಲೋ ಆಟ ಆಡಕ್ಕೆಲ್ಲೂ ಹೋಗ್ಬೇಡ್ರಿ. ಅಲ್ಲೇ ಒತ್ತಾಗ್ತಾ ಬೇರೆ ಬಂತು, ಕತ್ಲಾಗ್ಬಿಡುತ್ತೆ. ಇಲ್ಲ ಕುತ್ಕೊಂಡು ಏನಾರು ಓದ್ಕೊಳೋದು ಬರ್ಕೊಳೋದು ಏನಾರು ಮಾಡ್ಕೊಂಡು ಆಮೇಕಿಂದ ಕೈ ಕಾಲ ಮಗ ತಕೊಂಡು ದೇವ್ರ ಪೂಜೆ ಮಾಡ್ಲಾ ಪಾಪ. ಸರಿನಾ? ಎಲ್ಲೂ ಹೋಗ್ಬೇಡ್ರಿ ಆಟ ಆಡಕ್ಕೆಲ್ಲೂನು. ಸ್ವಾನೆ ಬೇರೆ ಆಗ್ತೈತೆ, ಮಳೆ ನೆನ್ಕೊಂಬರ್ಬೇಡ್ರಿ ಮತ್ತೆ, ತಿರ್ಗಾ ಕಾಯಿಲೆ ಪಾಯಿಲೆ ಬಿದ್ದಿರ ಮತ್ತೆ. ಸರಿ ಕಣ, ಆಯ್ತು ಹೇಳಜ್ಜಿ. ಅದೇ ನಾನೇನು ಎಲ್ಲೂ ಏನು ಆಟ ಆಡಕ್ ಹೋಗಲ್ ಕಣಿ ಹೇಳಿ ಇವತ್ತು. ಯಾಕೆ ಚಂದು ಬೇಜಾರಲ್ಲಿದ್ದಾನೆ, ಸೊಪ್ಪಗ್ ಮಗ ಮಾಡ್ಕೊಂಡ್ ಬೇರೆ ಕುಂತಾನೆ. ಅವನು ಎಲ್ಲೂ ಕ್ರಿಕೆಟ್ ಆಡಕ್ಕೆ ಎಲ್ಲೂ ಬರಲ್ಲ ಅಂತ ಬೇರೆ ಹೇಳ್ದ. ಅದಕ್ಕೆ ನಾನು ಎಲ್ಲೂ ಹೋಗ್ತಿಲ್ಲ ಕಣ್ ಬಿಡಜ್ಜಿ, ಮಂತವ್ಲೆ ಇರ್ತೀನಿ ಚಂದು ಜೊತೆನೆ. ಪಾಪ ಬೇಜಾರಲ್ಲಿ ಕುಂತಾನ ಅವನು. ಬೇಜಾರಾಗಿ ಕುಂತಾನೆ? ಯಾರು ಚಂದು? ಎಲ್ಲ ಪಾಪ ಚಂದು ಇದ್ಯಾಕಲ್ಲ ಪಾಪ? ಯಾಕೇನಾಯ್ತಲ್ಲ ಚಂದು? ನೇತ್ರಮ್ಮ ಏನಾರು ಬಿಗಿದ್ ಕಳ್ಸಿದ್ಲ ಏನು? ಏನ್ ತರಲೆ ಮಾಡಿದ್ನ ಏನೋ ನೀನು? ಅದಕ್ಕೆ ನಿಮ್ಮ ಅಮ್ಮಯ್ಯ 2 ಬಿಟ್ಟು ಕಳ್ಸೈತ್ ಕಣಿ, ಹೇಳು. ಯಾಕಲ್ಲ ಪಾಪ, ಯಾಕೇನಾಯ್ತಾ? ಏನಿಲ್ ಕಣಜ್ಜಿ, ಸುಮ್ಕೆ ಬೇಜಾರಾಗ್ತಿತ್ತು, ಅದಕ್ಕೆ ಸುಮ್ಮ ಕೂತ್ಕೊಂಡೆ, ಇನ್ನೇನಿಲ್ಲ. ಅದೇ ಇಲ್ ಕಣಜ್ಜಿ, ಏನಂತ ನಾನು ಹೇಳ್ತೀನಿ ಕಣಜ್ಜಿ, ನನಗೂ ಹೇಳ್ತಿರಲ್ಲ ಇವಾಗಿನ. ಅವ್ನು ಯಾಕೆ ಗೊತ್ತೇನಜ್ಜಿ ಬೇಜಾರ್ ಮಾಡ್ಕೊಂಡ್ ಕುಂತಿರೋದು? ಮತ್ತೆ ನೇತ್ರತೆಗಂತೆ ಹುಷಾರಿಲ್ಲ ಅಂತೆ ಕಣಜ್ಜಿ. ನಾವು ಅತ್ತೆ ಊರಿಗೆ ಹೋಗಿದ್ವಲ್ಲ, ಅವಾಗ ಒಂದ್ 2-3 ದಿವಸದಿಂದ ಸಖತ್ ಜ್ವರ ಅಂತೆ. ಜ್ವರ, ಮೈಕೈ ನೋವು, ಶೀತ ಎಲ್ಲಾನು ಆಗ್ಬಿಟ್ಟು ಇವಾಗ ಒಂದ್ ಸ್ವಲ್ಪ, ನೆನ್ನೆಯಿಂದ ಒಂದ್ ಸ್ವಲ್ಪ ಜ್ವರ ಬಿಟ್ಟೈತಂತೆ. 3-4 ದಿವಸದಿಂದ ಸಾಕಷ್ಟು ಸುಸ್ತಾಗ್ಬಿಟ್ಟಿತ್ತಂತೆ ಕಣಜ್ಜಿ. ಅದಕ್ಕೆ ಇವನು ಸೊಪ್ಪು ಮಕ ಮಾಡ್ಕೊಂಡ್ ಕುಂತಾನೆ. ನನಗೂ ಏನು ಹೇಳ್ತಿರಲ್ಲ, ಬೈದೆ ನಾನು. ಅವಾಗ ಹೇಳ್ದ. ಯಾರಿಗ್ಲ ಪಾಪ? ನೇತ್ರಮ್ಮಂಗ? ಆಗತ್ಲಾಗಿ ನನಗೆ ಗೊತ್ತೇ ಇಲ್ವದಲ್ಲ ಪಾಪ. ನಾನು ಬೇರೆ ನೆಂಟ್ರ ಮನೆಗೆ ಹೋಗಿದ್ದೆ ನೋಡು, ನನಗೆ ಗೊತ್ತಾಗ್ಲಿಲ್ಲ. ನಿನ್ನೆ ಸಂಜೆ ಕಡೆಯಿಂದ ನಾವು ಬಂದು ಇನ್ನೇನು ಕತ್ಲಾಗಿತ್ತು, ಇನ್ನೇನು ಬೆಳಿಗ್ಗೆ ಎದ್ದದಕ್ಕೆಲ್ಲ ತೋಡ್ತಾ ಹೋಗಿದ್ದು ನಾವು, ತಿಂಡಿ ತಿನ್ಕೊಂಡು. ನೇತ್ರಮ್ಮನ ಕಡೆ ನಾನು ಗಮನ ಹರ್ಸಕ್ಕೆ ಆಗ್ಲಿಲ್ಲ. ಹುಷಾರಿಲ್ವೇನ ಪಾಪ ಹಂಗಾರೆ? ಇವಾಗ ಉತ್ತಮ ಆಗಿದ್ದಾಳ? ತಿರ್ಗಾ ಏನಾದ್ರೂ ಜ್ವರ ಗಿರ ಬಂದೈತಾ? ಆಸ್ಪತ್ರೆಗೆ ತೋರಿಸ್ಕೊಂಬಂದ್ಲ ನೇತ್ರಮ್ಮ? ನಾನು ನೇತ್ರಮ್ಮಂಗೆ ಮಾತಾಡ್ಸೋದೇ ಮರ್ತು ಬಿಟ್ಟೆ ಕಣಿ, ಹೇಳು. ಮೊದ್ಲು ಹೋಗಿ ಬರ್ತೀನಿ ತಡಿಯಪ್ಪ, ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ ಹಂಗಾರೆ. ಇಲ್ಲ ಕಣಜ್ಜಿ, ಆಸ್ಪತ್ರೆಗೆ ಒಂದ್ ವಾರದಿಂದ ತೋರಿಸ್ತಿದೀವಿ. ಅಲ್ಲ 3-4 ದಿವಸದಿಂದ ತೋರಿಸ್ತಿದೀವಿ. ನೆನ್ನೆಯಿಂದ ಜ್ವರ ಬಿಟ್ಟೈತೆ, ಇವಾಗ ಆರಾಮಾಗಿದ್ದಾರೆ. ಊಟ ಗೀಟ ಎಲ್ಲ ಮಾಡ್ತಿದಾರೆ ಆರಾಮಾಗಿ. ಮನೆ ಕೆಲಸ ಎಲ್ಲ ಅಮ್ಮ ಏನೇನು ಮಾಡ್ಕೊಳ್ತೈತೆ. ಅದಕ್ಕೆ ನನಗೂ ಯಾಕೆ ಬೇಜಾರಾಗಂಗ ಆಗ್ತಿತ್ತು, ಅದಕ್ಕೆ ಸೊಪ್ಪು ಕುಂತಿದ್ದೆ ಕಣಜ್ಜಿ ಅಷ್ಟೇ. ಇವಾಗ ಆರಾಮಾಗಿದ್ದಾರೆ ಕಣಿ, ಹೇಳು. ಇವಾಗ ಜ್ವರ ಎಲ್ಲ ಬಿಟ್ಟೈತನು ಹಂಗಾರೆ ಏನು ಪರವಾಗಿಲ್ಲ ಕಣ, ಬಿಡಪ್ಪ ಹೆಂಗ ಸದ್ಯ. ನನಗೆ ಗೊತ್ತೇ ಇಲ್ಲ ಕಣ್ ನೋಡು, ಆ ಹುಡುಗಿಗೆ ಜ್ವರ ಬಂದೈತಂತ. ಅದಕ್ಕೇನು ನೀನು ಇವತ್ತು ಬೆಳಿಗ್ಗೆಯಿಂದ ಏನೋ ಮನೆ ಕಡೆ ನೀವು ಏನು ಕಾಣಲಿಲ್ಲ, ಏನಿಲ್ಲ. ಜ್ವರ ಬಂದೈತ ಆ ಹುಡುಗಿ, ಇನ್ನು ಎತ್ಲಾಗಿಂದ ಬರ್ತಾಳೆ ಕಣಿ, ಹೇಳು. ಎಲ್ಲ ಬೇಜಾರು ಮಾಡ್ಕೊಂಡೆ ಏನೋ. ನಮ್ಮ ಗೌರಜ್ಜಿ ಬಂದು ನನಗೆ ಈ ಪಾಟಿ ಜ್ವರ ಬಂದೈತೆ 2-3 ದಿವಸದಿಂದ.
ಬಂದು ಮಕ ತೋರಿಸ್ಕೊಂಡು ಹೋಗೈತೆ ನೋಡು ಅಂತ ಎಷ್ಟು ಬೇಜಾರು ಮಾಡ್ಕೋಬೇಡ. ಆ ಥೋ ಹೋಗು, ಹೋಗಿ ಮೊದಲು ಮಾತಾಡ್ಸ್ಕೊಂಡ್ ಬರ್ಬೇಕು. ಅಮ್ಮಣಿ, ಸರೋಜಮ್ಮ, ಸರೋಜಮ್ಮ, ಅಮ್ಮಣಿ ಬಾರ ಮೇಲೆ ಒಯ್ಕೆ. ಅದೇ ಯಾಕತೆ ಹಿಂಗ್ ಕೂಕಡ್ತಿದ್ರಿ? ಯಾಕೇನಾಯ್ತು? ಅಲ್ಕಡತೆ ತೋಟದವಿಂದ ಬರೋದು ಈಟೊತ್ತು ಯಾಕೆ ಮಾಡಿರಿ? ನಾನು ಮಧ್ಯಾಹ್ನಕ್ಕೆ ಅಡಿಗೆ ಎಲ್ಲ ಮಾಡ್ಕೊಂಡು ನಾನು ಅತ್ತೆ ಮಾವ ಬರ್ತಾರೆ, ಇವಾಗ ಬರ್ತಾರ ಅವಾಗ ಬರ್ತಾರಂತ ಅವಾಗ್ಲಿ ನಾನು ಕಾಯ್ಕೊಂಡ್ ಕುಂತಿದ್ದೀನಿ. ನೀವು ನೋಡಿರೆ ಯಾಕತೆ ಇಷ್ಟೊಂದು ತಡ ಮಾಡ್ಕೊಂಬಂದ್ರಿ? ಬೇಗ ಬರಕ್ಕಾಗಲ್ವ? ಹೋಗ್ರಿ ಅತ್ಲಾಗಿ. ನೀ ಮಾಮಂಗೂ ಹುಷಾರಿರಲ್ಲ ಏನಿಲ್ಲ, ನೀವು ಆ ಮಾಮನ್ ಜೊತೆ ಸೇರ್ಕೊಂಡ್ಬಿಟ್ಟು ನೀವು ಇತ್ತೀಚೆಗೆ ಯಾಕ ತಡವಾಗಿ ಊಟ ಮಾಡೋದು ಅದು ಇದು ಮಾಡ್ತಿದ್ದೀರಾ? ಕಾಯಿಲೆ ಪಾಯಿಲೆ ಬಿದ್ರೆ ಏನ್ ಮಾಡ್ತೀರಾ? ಶುಗರ್ ಇರೋರು ಟೈಮ್ ಸರಿಯಾಗಿ ಊಟ ಮಾಡ್ಬೇಕಲ್ವೇನತ್ತೆ? ಯಾಕೆ ಇಷ್ಟೊಂದು ತಡ ಮಾಡ್ಕೊಂಬಂದ್ರಿ? ಬೇಗ ಬರಕ್ಕಾಗ್ಲಿಲ್ವಾ? ಅಲ್ಕಣೆ ಅಮ್ಮಣ್ಣಿ, ತಡ ಅಂದ್ರೆ ಏನ್ ಮಾಡ್ತೀಯ ಇವತ್ತು? ನಿಮ್ಮ ಮಾಮನಿಂದಾನೆ ತಡ ಆಗಿದ್ದು. ಹಸ್ಗಳು ಮೇಯಿಸ್ಕೊಂಡಿದ್ದೇನೆ, ಹೋಗ ನಡಿಯಾದ ಮಂತವ ಅಂತ ಹೇಳ್ದೆ ನಾನು. ನಿಮ್ಮ ಮಾಮ ಇದ್ದಿದ್ದು ಇನ್ನೊಂದು ಅರ್ಧ ಗಂಟೆ ತಡಿ, ಹಸ್ಗಳು ಮೇವು ತಿನ್ಲಿ ಚೆನ್ನಾಗಿ, ತಂಪ ಗಾಳಿ ಬೀಸ್ತೈತೆ ಒಂದ್ಗಳಿಗೆ, ಇಲ್ಲೇ ನಾನು ಮಲ್ಕೊಂಡಿರ್ತೀನಿ, ಹೋಗಿ ನೀನು ಎಣ್ಣೆ ಸೊಪ್ಪು ಕುಯ್ಕೊಂಬ ಹೋಗು ಅಂತ ಹೇಳ್ ಕಳಿಸ್ತು. ನಾನು ಸೊಪ್ಪು ಕುಯ್ಕೊಂಬರಕ್ ಹೋದೆ, ಅಲ್ಲಿ ತಡ ಆಗೋಯ್ತು. ಇವತ್ತಿನ ಹತ್ರ ಬರ್ತೀನಿ ನಿಮ್ಮ ಮಾಮನ ಹತ್ರ. ಅಲ್ಲಿ ನಿಮ್ಮ ಮಾಮ ಆರಾಮಾಗಿ ನಿದ್ದೆ ಮಾಡ್ಕೊಂಡು ನೆರಳಲ್ಲಿ ಆರಾಮಾಗಿ ಮಲ್ಕೊಂಡೈತೆ. ಏನ್ ಮಾಡೋಣ ಹೇಳು? ಅದಕ್ಕೆ ಒಂದ್ ಅರ್ಧ ಗಂಟೆ ತಡ ಆಯ್ತು. ಏನ್ ಮಾಡೋಣ ನಡಿ ಇವಾಗ. ಅಲ್ಕಣೆ ಅಮ್ಮಣ್ಣಿ, ನೇತ್ರಮ್ಮಗೆ ಹುಷಾರಿಲ್ವಂತೆ, ಜ್ವರ ಬಂದೈತಂತೆ. ನನ್ಗೊಂದ್ ಮಾತು ಹೇಳೋದಲ್ವೇನೆ ಅಮ್ಮಣ್ಣಿ? ಹೋಗಿ ಮಾತಾಡ್ಸ್ಕೊಂಡಾರ ಬರ್ತಿದ್ದೆ ನಿನ್ನೆ ಸಂಜೆ ಕಡೆಯಿಂದಾನೆ. ಎಂತ ಕೆಲಸ ಆಗೋಯ್ತೆ? ನಿನಗ್ ಗೊತ್ತಿಲ್ಲ ನೇತ್ರಮ್ಮಂಗೆ ಹುಷಾರಿಲ್ದಾನೆ ಇರೋದು? ಕಣತೆ, ನೇತ್ರಗೂ ಹುಷಾರಿಲ್ವಂತೆ. ನನಗೂ ನೆನ್ನೆ ಮಧ್ಯಾಹ್ನ ಕಣತೆ ಗೊತ್ತಾಗಿದ್ದು. ಅಲ್ಲೇ 2-3 ದಿವಸ ಆಯ್ತಂತೆ ಜ್ವರ ಬಂದ್ಬಿಟ್ಟು ಆಸ್ಪತ್ರೆಗೆಲ್ಲ ತೋರಿಸ್ತಿದ್ರಂತೆ. ಜ್ವರನೇ ಬಿಟ್ಟಿರಲ್ವಂತೆ. ನೆನ್ನೆಯಿಂದ ಒಂದ್ ಸ್ವಲ್ಪ ಉತ್ತಮ ಅಂತೆ. ನಾನು ಮಂತ ಹೋಗ್ಬಿಟ್ಟು ಹೋಗಿ ಮಾತಾಡ್ಸ್ಕೊಂಬಂದೆ. ಅವಕ್ಕ ಹುಷಾರಿಲ್ಲ ಅಂತ ಯಾರು ಹೇಳ್ತಾರೆ ಹೇಳು? ನನಗೆ ಬಂದ್ಬಿಟ್ಟು ಈ ಸಾಕಜ್ಜಿ ಹೇಳಿರು, ಅವಾಗ ಗೊತ್ತಾಯ್ತು. ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಂದೆ. ನೀವು ಬೇರೆ ತಡವಾಗಿ ಬೇರೆ ಬಂದ್ರಲ್ಲ, ನೆನ್ನೆ ಸುಸ್ತಾಗಿ ಬೇರೆ ಬಂದಿದ್ರಿ. ಇನ್ನೇನು ಹೇಳಿದ್ರೆ ಆಗುತ್ತಂತ ನಾನು ಸುಮ್ಕಾದೆ ಅತ್ಲಾಗಿ. ಬೆಳಿಗ್ಗೆ ಬೇರೆ ನೀವು ತೋಟದ ಹತ್ರ ಹೋದವ್ರು ಇವಾಗ ಬರ್ತಿದ್ದೀರಾ, ನನಗೆ ಹೇಳಕ್ಕೆ ಪುರ್ಸೊತ್ತಾಗ್ಲಿಲ್ಲ. ನೋಡ್ರಿ ಹೆಂಗ ಪಾಪ ಉತ್ತಮ ಆಗೈತ್ ಕಣ್. ಹೇಳ್ರಿ ಇವಾಗ ಜ್ವರ ಬಿಟ್ಟೈತಂತೆ. ಅದಕ್ಕೆ ನೇತ್ರಕ ಹಿಂಗೆ ಒಂದ್ ಸ್ವಲ್ಪ ರೊಟ್ಟಿ ಗಿಟ್ಟಿ ಎಲ್ಲ ಮಾಡಿಕೊಟ್ಟು ಕಳ್ಸೋಣಂತ ಸುಮ್ಕಿದೀನಿ. ರೊಟ್ಟಿ ಮಾಡಿದೀನಿ ಕಣತೆ. ರೊಟ್ಟಿ ಮಾಡಿಬಿಟ್ಟು ಒಂದ್ ಸ್ವಲ್ಪ ಚಟ್ನಿ ಎಲ್ಲ ಮಾಡಿದೀನಿ. ಆಮೇಕಿಂತ ತಗೊಂಡೋಗ್ಬಿಟ್ಟು ಕೊಟ್ಟು ಬರಬೇಕು. ಅವ ಅಕ್ಕಂಗೆ ರೊಟ್ಟಿ ಚಟ್ನಿ ಅಂದ್ರೆ ಈ ಜ್ವರ ಗಿರ ಬಂದಾಗ ಒಂದ್ ಸ್ವಲ್ಪ ಖಾರವಾಗಿ ಮಾಡಿದ್ರೆ ಬಲು ಚೆನ್ನಾಗಿ ಊಟ ಮಾಡುತ್ತೆ. ಅದಕ್ಕೆ ಮಾಡ್ಕೊಂಡು ಹೋಗಿ ಕೊಟ್ಟು ಬರೋಣ ಅಂತ ಸುಮ್ಕಿದೀನಿ. ಅಲ್ಲ ರೆಡಿ ಮಾಡಿದೀನಿ ಎಲ್ಲದನ್ನು, ಹೋಗಿ ಕೊಟ್ಟು ಬರ್ಬೇಕಷ್ಟೇ. ಹೌದೇನೇ ಮಣ್ಣಿ? ಒಳ್ಳೆ ಕೆಲಸ ಮಾಡಿ ಯಾಕಣಿ ಹೇಳು. ಅಲ್ಕಣಮ್ಮ, ಆ ಹುಡುಗಿ ಹಿಂಗ ಆ ಕಾಯಿಲೆ ಆಗೈತೆ ಅಂತ ನಮಗ್ ಗೊತ್ತಿದ್ರೆ ಹೋಗಿ ನೋಡ್ಕೊಂಡಾರ ಬರೋಣ. ನಮಗ್ ಗೊತ್ತಾಗಲ್ಲ ಏನಿಲ್ಲ. ಈ ಹುಡುಗ ಸಣ್ಣವ್ನು ಬಂದ್ಬಿಟ್ಟು ಇವಾಗ ಅವನಿಗೆ ಸೊಪ್ಪು ಮಕ ಮಾಡ್ಕೊಂಡ್ ಕುಂತಿದ್ದ. ಏನಾಯ್ತಲ್ಲ ಪಾಪ ಅಂತ ಕೇಳಿದಾಗ ಹಿಂಗ ಆಗಿತ್ ಕಣಜ್ಜಿ, ನಮ್ಮಮ್ಮ ಹಿಂಗೆ ಹುಷಾರಿಲ್ಲ ಅಂತ ಹೇಳಿದಾಗ ನನಗೆ ಇವಾಗ ಗೊತ್ತಾಗ್ತೈತೆ. ಎಂತ ಕೆಲಸ ಆಗೋಯ್ತು ಕಣಿ ಹೇಳು. ಹೋಗತ್ಲಾಗಿ ಹೋಗಿ ಮೊದ್ಲು ಮಾತಾಡ್ಸ್ಕೊಂಡ್ ಬರ್ತೀನಿ ಕಣಮ್ಮ. ಬೇಜಾರು ಮಾಡ್ಕೊಂಡು ಎಲ್ಲಿ ಇದ್ದಾಳೋ ಏನೋ. ಹೋಗು ಹಂಗಾರೆ. ಹೆಂಗ ಪಾಡಾಯ್ತು? ಹೆಂಗ ನೀನು ರೊಟ್ಟಿ ಎಲ್ಲ ಮಾಡಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ಹೋಗು ತಗೊಂಬತ್ಲಾಗಿ. ಹೋಗಿ ಮಂತ ಹೋಗ್ಬಿಟ್ಟು ಕೊಟ್ಬಿಟ್ಟು ಹಂಗೆ ಮಾತಾಡ್ಸ್ಕೊಂಡ್ ಬರ್ತೀನಿ. ಪಾಪ ಅಮ್ಮಣಿ, ಸರೋಜಮ್ಮ, ಇದ್ಯಾಕಮ್ಮ ಹಿಂಗ್ ನಿಂತಿದ್ಯಾ? ಯಾಕೆ ಏನಾಯ್ತು? ಇದ್ಯಾಕೆ ಬಂದಿದ್ದೆ ಆಚೆ ಕಡೆ ನಿಂತಿದ್ಯೋ? ಅಲ್ಲಿ ನೋಡಿದ್ರೆ ನೀನ್ ತೋಟದಲ್ಲಿ ಅರ್ಜೆಂಟ್ ಮಾಡ್ಕೊಂಡ್ ಕರ್ಕೊಂಬಂದಲೆ. ಒಟ್ಟ ಸಿಟ್ಟೈತ್ಕೊಂಡು ನಡಿಯೋದು, ನನಗೆ ಅರ್ಜೆಂಟು ಹೋಗ್ಬೇಕು, ಊಟ ಮಾಡ್ಬೇಕು ನಡಿ ಅಂತ ಅರ್ಜೆಂಟ್ ಆಗಿ ಬಂದ್ಬಿಟ್ಟು ಇಲ್ಲಿ ಮನೆ ಮುಂದಕ್ಕೆ ನನ್ನೇನ ಮಾತಾಡ್ಕೊಂಡು ನಿಂತಿದ್ಯಾ? ಯಾಕೆ ಊಟ ಮಾಡಲ್ವೇನೆ? ನಡಿಯ, ಒತ್ತಾಯ್ತು ಊಟ ಮಾಡೋಣ. ನಾನು ಬೇರೆ ಊಟ ಮಾಡಿ ಒಂದ್ ಸ್ವಲ್ಪ ಹಾಲ್ಗಿಲ್ ಕರಿತೀನಿ. ನಡಿ, ಹಾಲು ಕರೆದು ಹಾಲಾಕ್ ಬರ್ತೀನಿ. ಒತ್ತಾಯ್ತು, ನಡಿ ಬಿರ್ನೆ. ಅಲ್ಕಣಜ, ಆ ಹುಡುಗಿ ನಮ್ ನೇತ್ರಮ್ಮಂಗೆ ಹುಷಾರಿಲ್ವಂತಲ್ಲ ಜೋ, ಜ್ವರ ಅಂತೆ. ನಾವು ಅಮ್ಮನಿ ಊರಿಗೆ ಹೋಗಿದ್ ನೋಡು, ಅವತ್ತಿಂದಾನು ಸಖತ್ ಜ್ವರ ಅಂತೆ. ಜ್ವರ ಬಂದ್ಬಿಟ್ಟು ಕಾಯಿಲೆ ಆಗ್ಬಿಟ್ಟಿದಂತೆ. ನೆನ್ನೆಯಿಂದ ಒಂದ್ ಸ್ವಲ್ಪ ಉತ್ತಮ ಆಗಿದಾಳಂತೆ. ನಮ್ಗೆ ಒಂದೇ ಒಂದು ಮಾತು ಯಾರು ಹೇಳಿಲ್ ಕಣ್ ನೋಡು. ಆ ಹುಡುಗಿ ಅದೆಷ್ಟು ಬೇಜಾರು ಮಾಡ್ಕೊಂಡಿರ್ಬೇಡ. ನಮ್ ಗೌರಜ್ಜಿ ನಮ್ ರಂಗಜ್ಜಂಗೆ ನಾನ್ ನೋಡಿದ್ರೆ ಕಾಯಿಲೆ ಪಾಯಿಲೆ ಬಿದ್ರೆ ಹೋಗಿ ಎಲ್ಲ ನೋಡ್ಕೊಳ್ತೀನಿ, ಕಷ್ಟ ಸುಖಕ್ಕೆಲ್ಲ ಹಾಕ್ತೀನಿ. ಬಂದ್ಬಿಟ್ಟು ಯಾರಾದ್ರೂ ಒಬ್ರಾದ್ರು ಮಾತಾಡ್ಸಿದಾರೆ ನೋಡಂತ ಆ ಹುಡುಗಿ ಅದೆಷ್ಟು ಬೇಜಾರು ಮಾಡ್ಕೊಂಡಿರ್ಬೇಡ. ಏನಜ ಮಾಡೋದು? ಒಳ್ಳೆ ಕೆಲಸ ಆಗೋಯ್ತು. ಹೌದೇನೆ? ಯಾರು ನೇತ್ರಮ್ಮಂಗ್ ಹುಷಾರಿಲ್ವಂತ? ಅಯ್ಯ, ಒಳ್ಳೆ ಕತೆ ಆಗೋಯ್ತಲ್ವೇಲೆ. ಏನೇ ಮಾಡೋದು? ನಮಗೂ ಗೊತ್ತಿಲ್ಲ ಏನಿಲ್ಲ. ಗೊತ್ತಿದ್ರೆ ಹೋಗಿ ಮಾತಾಡ್ಸ್ಕೊಂಡಾರ ಬರ್ತಿದ್ವಮ್ಮ. ಇವಾಗಿನ್ನೇನು ಈ ಸೊಳ್ಳೆಗಳ ಕಚ್ಚಿ ಮಳೆಗಾಲ ನೋಡು. ಈ ಸೊಳ್ಳೆ ಅವು ಇವು ಜಾಸ್ತಿ ಆಗ್ಬಿಟ್ಟಿರ್ತವೆ. ಅದೇನಾಯ್ತು ಏನ? ಹೆಂಗ ಜ್ವರ ಬಿಟ್ಟೈತಂತ ಹೇಳ್ತಿದ್ರ ಕಣಿ. ಹೇಳ್ರಿ, ಹೆಂಗ ಉತ್ತಮ ಆಗೋಯ್ತೆ? ಕಡಿಮೆ ಆಗುತ್ತೆ. ಕಡಿಮೆ ಆಗಿದಂದ್ಮೇಲೆ ಏನ್ ಕಡಿಮೆ ಆಗುತ್ತೆ? ಜ್ವರ ಏನಾರು ಬಿಟ್ಟಿರಲಿಲ್ಲ ಅಂದಿದ್ರೆ ಒಂದ್ ಸ್ವಲ್ಪ ಭಯ ಪಡ್ಬೇಕಿತ್ತು. ಹೆಂಗ ಬಿಡು, ಹೆಂಗ ಉತ್ತಮ ಆಗೈತೆ.
ಬಿಡು, ಹೋಗಿ ಆಮೇಕಿಂದ ಬಂದ್ಬಿಟ್ಟು ಹಾಲು ಕರೆದು ಹಾಲಾಕ್ ಬರ್ತೀನಿ. ಹೋಗಿ ಇಬ್ರಾಳು ಮಾತಾಡ್ಸ್ಕೊಂಬಂದ್ರೆ ಆಗುತ್ತೆ. ನೀನ್ ಅದೇನು ಅರ್ಜೆಂಟ್ ಆಗಿ ಹೋಗ್ತಿದ್ಯಾ, ಇಬ್ರಾಳು ಹೋಗಿ ಬರೋಣಂತೆ ತಡಿಯೇ. ಅಲ್ಕಣಜ, ನಾನು ಇವಾಗ ಏನು ಕೆಲಸ ಇಲ್ಲ ಏನಿಲ್ಲ, ಮೊದ್ಲು ಹೋಗಿ ಆ ಹುಡುಗಿಗೆ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಅದೇಟ್ ಬೇಜಾರು ಮಾಡ್ಕೊಂಡಿದ್ದಾಳೆ ಏನ. ನೀನ್ ಬೇಕಾದ್ರೆ ನಿನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಲು ಕರೆದು ಹಾಲಾಕ್ ಬಂದು ಆಮೇಕಿಂದ ಬಂದು ಒಂದ್ ಗಳಿಗೆ ಕೂತ್ಕೊಂಡು ಮಾತಾಡ್ಸ್ಕೊಂಡ್ ಬರುವಂತೆ. ನಾನು ಹೋಗ್ತೀನಿ ಕಣಿ ಹೇಳಿ. ಇವಾಗ ನನಗೆ ಹೋಗಿ ಮಾತಾಡ್ಸೋವರೆಗೂ ಸಮಾಧಾನ ಇಲ್ಲ, ಒಂಥರ ಆಗ್ತೈತೆ. ಇಲ್ಕಣತೈ, ಏನ್ ಭಯ ಪಡೋದೇನಿಲ್ಲ, ಆರಾಮಾಗಿ ಇದಾರೆ. ಜ್ವರ ಎಲ್ಲ ಬಿಟ್ಟೈತೆ, ಆರಾಮಾಗಿದಾರೆ ಮಂತವ. ನಿನ್ನೆಯಿಂದ ಊಟ ಗೀಟ ಎಲ್ಲ ಮಾಡ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಆರಾಮಾಗಿ ಇದಾರೆ ಕಣಿ ಹೇಳ್ರಿ. ಒಂದ್ ಕೆಲಸ ಮಾಡ್ರಿ, ಅವ್ರು ಬಂದಾರೆ. ಅವ್ರು ಬಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲೆಲ್ಲೋ ಶೆಡ್ ಹತ್ರನೋ ಎಲ್ಲ ಇರ್ಬೇಕು. ಹಾಲು ಕರೆದು ಹಾಲಾಕ್ ಬರಕ್ ನಾನು ಹೇಳ್ತೀನಿ. ನೀವು ಹೋಗ್ರಿ, ನೀವು ಮಾಮ ಇಬ್ರಾಳು ಹೋಗ್ಬಿಟ್ಟು ನೇತ್ರ ಕೈಗೆ ಮಾತಾಡ್ಸ್ಕೊಂಬರು ಹೋಗ್ರಿ ನೀವು. ಕುಕ್ಕಡ್ ಬಾರಜ ಹಂಗೆ ಮಾಡ್ದ. ಅಮ್ಮನಿಗೆ ಸರೋಜಮ್ಮ ಆ ನೇತ್ರಮ್ಮಂಗೆ ಕೊಟ್ಟು ಬರಕ್ಕೆ ಏನೋ ಖಾರವಾಗಿ ಚಟ್ನಿನೂ ರೊಟ್ಟಿ ಎಲ್ಲ ಮಾಡಿದಾಳಂತೆ, ಕೊಟ್ಟು ಬರಕ್ಕೆ. ಹಂಗ ಹೋಗ್ತಿದೀವಿ, ಇಬ್ರಾಳು ಹೋಗ್ಬಿಟ್ಟು ಒಂದ್ ಗಳಿಗೆ ಕೂತ್ಕೊಂಡು ಮಾತಾಡ್ಸ್ಕೊಂಡು ರೊಟ್ಟಿ ಚಟ್ನಿ ಎಲ್ಲ ಕೊಟ್ಟು ಬರೋಣ ಬಾ. ಸರಿ ಕಣ, ಆಯ್ತು ನಡಿ. ಹಂಗ ಆ ಹುಡ್ಗ ಇನ್ನೇನು ಹಾಲು ಕರ್ಕೊಂತಾನಂದ್ರೆ ಅಮ್ಮಣಿ, ಹುಡ್ಗ ಏನ್ ಬೇಜಾರು ಮಾಡ್ಕೊಂತಾನೆ ಏನಮ್ಮ ಕುಮಾರಣ್ಣ. 2-3 ದಿವಸದಿಂದ ಪಾಪ ಅವನೇ ಒಬ್ಬನೇ ಹಾಲೆಲ್ಲ ಕರೆದಿದ್ದಾನೆ. ತಿರ್ಗಾ ಇವತ್ತು ನಾನು ಹಾಲು ಕರೀಲಿಲ್ಲ ಅಂದ್ರೆ ಅದೇನು ಬೇಜಾರು ಮಾಡ್ಕೊಳ್ತಾನೆ ಏನೋ. ಅತ್ಲಾಗಿ ನಾನು ಹಾಲು ಕರೆದೆ ಬರ್ತೀನಿ. ನೀನು ಹೋಗಿ ಮಾತಾಡ್ಸ್ಕೊಂಬ ಹೋಗು ನೀನು ನೇತ್ರಮ್ಮಂಗೆ. ನಾನು ಅಮ್ಮಕ್ಕಿಂದಾನೆ ಬರ್ತೀನಿ. ಪಾಪ ಒಂದು 3-4 ದಿವಸದಿಂದ ಪಾಪ ಆ ಹುಡುಗ ಒಬ್ಬನೇನೆ ಹಾಲೆಲ್ಲ ಕರೆದು ಮನೆ ಕೆಲಸ ಎಲ್ಲ ಮಾಡಿದ್ದಾನೆ. ಇವತ್ತು ತಿರ್ಗಾ ಮಂತಾವ್ಲು ಇದ್ರು ನಾನು ಹಾಲು ಕರೀದಲೆ ಸುಮ್ಕಾಗ್ಬಿಟ್ರೆ ಆ ಹುಡುಗ ಅದೇಟ್ ಬೇಜಾರು ಮಾಡ್ಕೊಳ್ತಾನೆ ಏನೋ. ಹೋಗು, ನಾನು ಹಾಲು ಕರೆದ ಅಮ್ಮಕ್ಕಿಂದ ಬರ್ತೀನಿ ಕಣಿ ಹೇಳು. ಇಲ್ಲಿ ಕಣ ಹೋಗ್ ಮಾಮ, ಅವ್ರೇನು ಬೇಜಾರು ಮಾಡ್ಕೊಳದ. ಇದೊಳ್ಳೆ ಸರಿ ಆಗೋಯ್ತು ಕಣ ಮಾಮ. ನೀವು ಮಾತೆತ್ತೀರ, ಹುಡುಗ ಎಲ್ಲಿ ಬೇಜಾರು ಮಾಡ್ಕೊಳ್ತಾನ ಕೆಲಸ ಮಾಡಿರ ಅಂತ ಹೇಳ್ತಿರಲ್ಲ. ಯಾರು ಬೇರೆ ಕಂಡವ್ರ ಮನೆ ಕೆಲಸ ಮಾಡ್ತಾರ, ಅವ್ರ ಮನೆ ಕೆಲಸ ಅವ್ರು ಮಾಡ್ತಾರ ಕಣ್. ಹೋಗು ನೀನು. ನೀನು ಅದು ಯಾಕೆ ಹಿಂಗೆ ತಿಳ್ಕೊಳ್ತೀಯ ಏನ ಅತ್ಲಾಗಿ. ಸರಿ ಕಣಮ್ಮ, ಆಯ್ತು ಹೇಳು. ಆ ಹುಡುಗ ಬಂದ್ರೆ ಹಂಗಂತ ಹೇಳು. ಅಪ್ಪಯ್ಯ ಅಮ್ಮಯ್ಯ ನೇತ್ರಕ್ಕಂಗೆ ಹುಷಾರಿರಲ್ಲ, ಹೋಗಿ ಮಾತಾಡ್ಸ್ಕೊಂಬರಕ್ಕೆ ಹೋಗಿದ್ದಾರೆ. ಅತ್ತೆ ಮಾವ ಇಬ್ರಾಳುನು. ನೀವು ಹಾಲು ಕರಿಬೇಕಂತೆ, ಹಾಲು ಕರೆದು ಹಾಲಾಕ್ ಬರ್ಬೇಕಂತ ಅಂತ ಹೇಳು. ಸರಿನಾ? ಬೇಜಾರು ಮಾಡ್ಕೋಬೇಡ ಅಂತ ಹೇಳಮ್ಮ ಅವನ ಮಾತು. ಇವತ್ತು ಒಂದ್ ದಿವಸ, ನಾಳೆಯಿಂದ ನಾನು ಹಾಲು ಕರೆದು ಹಾಲಾಕ್ ಬರ್ತೀನಿ. ಇವತ್ತು ಏನಂದ್ರೆ ಪಾಪ ಹುಡುಗಿಗೆ 2-3 ದಿವಸದಿಂದ ಜ್ವರ ಬಂದೈತಂತ ಹೇಳಿದ್ರಲ್ಲ, ಮಾತಾಡ್ಸ್ಕೊಂಬರಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ತಾಳೆ, ಅದಕ್ಕೋಸ್ಕರ ಅಷ್ಟೇ. ಆಯ್ತು ಸರಿ ಕಣ, ಆಯ್ತು ಹೋಗ್ ಮಾಮ. ಹೋಗಿ ಅದೇನ್ ಕೆಲಸ ಆಯ್ತು ಮಾಡ್ಕೊಂಡು ಮಾತಾಡ್ಸ್ಕೊಂಬರಿ ಹೋಗ್ರಿ. ಅದೇನ್ ಕೆಲಸ ಇದ್ರು ನಾವು ನೋಡ್ಕೊಳ್ತೀವಿ. ನೀವು ಕೆಲ್ಸದ ಬಗ್ಗೆ ಏನ್ ತಲೆ ಕೆಡಿಸ್ಕೊಬೇಡ್ರಿ. ಹುಡುಗಿ ಒಳಕ್ಕಿದ್ದಾಳೆ, ಮಲ್ಕೊಂಡಿದ್ದಾಳೆ. ಏನ ಸುಮ್ಮನೆ ಬಂದ್ಬಿಟ್ಟು ನಾವು ಎದಳ್ಸೋದವೆಲ್ಲ ಸರಿ ಆಗಲ್ ಕಣೆ. ಸಂಜೆ ಕಡೆ ಬಂದಿದ್ರು ಆಗ್ತಿತ್ತು. ನೋಡಮ್ಮ ಬಾರಗ, ಮೊದ್ಲು ಮಾತಾಡ್ಸೋಣ. ಏನ್ ಮಲ್ಕೊಂಡಿರಲ್ಲ ಏನಿಲ್ಲ, ಆರಾಮಾಗಿದ್ದಾಳಂದ್ರೆ ಸುಮ್ಕೆ ಏನು ಮಲ್ಕೊಳ್ಳಲ್ಲ ಅವಳು. ಅದು ಇದು ಕೆಲಸ ಮಾಡ್ತಿರ್ತಾಳ ಕಣ್. ಬಾ ಅಮ್ಮಣಿ, ಪಾಪ ಅಮ್ಮಣಿ, ನೇತ್ರಮ್ಮ, ಏನಮ್ಮ ಮಾಡ್ತಿದ್ಯಾ? ಬಾರಮ್ಮ ಇಲ್ಲಿ ಹೊರಿಕೆ. ನೋಡೆ, ಆವಾಗ್ಲಿಂದ ನಾವು ಕೂಕೊಂಡ್ರು ಹುಡುಗಿ ಆಚೆ ಕಡೆನೆ ಬರ್ತಿಲ್ಲ, ಮಲ್ಕೊಂಡಿದ್ದಾಳ ಏನೋ ಕಣೆ. ಆಮೇಕಿಂದಾನೆ ಬಂದಿದ್ರೆ ಆಗ್ತಿತ್ತಮ್ಮ ಅತ್ಲಾಗಿ. ನಾವು ಅರ್ಜೆಂಟ್ ಆಗಿ ಬಂದ್ಬಿಟ್ಟು. ಅಮ್ಮಣಿ, ನೇತ್ರಮ್ಮ, ಬಾರಮ್ಮ ಇಲ್ಲಿ ಹೊರಿಕೆ. ಏನ್ ಮಾಡ್ತಿದ್ಯಾ? ಗೌರಜ್ಜಿ, ರಂಗಜ್ಜ, ಯಾವಾಗ ಬಂದ್ರಿ? ಏನ್ ಕೂಕಣ್ತಿದ್ರ? ನನಗೆ ಒಳಿಕೆ ಮಲ್ಕೊಂಡಿದ್ದೆ ರೂಮ್ ಒಳಿಕೆ ಕೇಳಿಸ್ತಿಲ್ಲ ಕಣ್ ಗೌರಜ್ಜಿ. ಬೇಜಾರು ಮಾಡ್ಕೋಬೇಡ. ಏಟೊತ್ತಾಯ್ತು ಬಂದು? ಅದೆಷ್ಟು ಕೂಕೊಂಡ್ರು ಏನೋ, ಅದೇನು ಬೇಜಾರು ಮಾಡ್ಕೊಂಡ್ರು ಏನೋ, ನನಗೆ ಒಂದು ಗೊತ್ತಾಗ್ಲಿಲ್ಲ. ನಾನು ಮಲ್ಕೊಂಡಿದ್ದೆ, ನಿದ್ದೆ ಬಂದ್ಬಿಟ್ಟು. ಕೇಳಿಸ್ತಿಲ್ಲ ಕಣಜ್ಜಿ, ಬೇಜಾರು ಮಾಡ್ಕೋಬೇಡ. ಅಮ್ಮಣಿ, ನಾನೇನು ಬೇಜಾರು ಮಾಡ್ಕೊಳ್ಳೋಣ? ನಿನ್ಗೇನೋ ಹುಷಾರಿರಲ್ವಂತಲ್ಲ ಮಣಿ. ನಮ್ಗೆ ಒಂದು ಮಾತು ಗೊತ್ತಿಲ್ಲ ಏನಿಲ್ಲ. ಇವಾಗ ಹುಷಾರೇನಮ್ಮ? ಮಕ ನೋಡು, 2 ದಿವಸಕ್ಕೆ ಏನೇನು ಜ್ವರ ಬಂದ್ಬಿಟ್ಟು ಏನ್ ಮಕ ಆಗ್ಬಿಟ್ಟೈತೆ. ಸಣ್ಣಕ್ಕಾಗ್ಬಿಟ್ಟೈತಲ್ಲ ಅಮ್ಮ ಮಕನೇ ಎಲ್ಲವೂ. ಇವಾಗ ಹುಷಾರಾಗಿದ್ಯಾ, ಆರಾಮಾಗಿದ್ಯಾ ನೀನು? ಮುಖಂಡ್ ಗೌರಾಜಿ, ಇವಾಗ ಒಂದ್ ಸ್ವಲ್ಪ ಉತ್ತಮವಾಗಿದ್ದೀನಿ, ಆರಾಮಾಗಿದ್ದೀನಿ. ಕಿಪ್ಟೂರ್ ಗೌರ್ಮೆಂಟ್ ಆಸ್ಪತ್ರೆಗೆ ತೋರ್ಸಿವು 3-4 ದಿವಸದಿಂದ. ಹಂಗಲ್ ಕಣಜಿ, ಜ್ವರ ಅಂದ್ರೆ ಯಪ್ಪ 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 ಯಪ್ಪ, ನನ್ನ ಜೀವಮಾನದಲ್ಲೂ ಇಂಥ ಜ್ವರ ಬಂದಿರಲಿಲ್ಲ ಕಣ್ ಗೌರಾಜಿ. ಆ ಪಾಟಿ ಜ್ವರ ಬಂದ್ಬಿಡ್ತು ಕಣಜಿ. ಮೊನ್ನೆ ನೈಟು ನೀವು ಹೋದ್ರಲ್ಲ, ಅವತ್ತು ಸಾಯಂಕಾಲ ಕಣಜಿ, ಯಾಕ ಒಂದ್ ಸ್ವಲ್ಪ ಮೈಕೈ ನೋವಂಗ ಆಯ್ತು. ಶೀತ ಕೆಮ್ಮು ನೆಗಡೆ ಆಗ್ತಿತ್ತು 1-2 ದಿವಸದಿಂದ. ಆಮೇಕಿಂದ ಜ್ವರ ಶುರು ಆಯ್ತು ಕಣಜ್ಜಿ. ಬೆಳಿಗ್ಗೆ ಎದ್ದೋವರೆಗೂ ಜ್ವರ ಕಡಿಮೆನೇ ಆಗ್ಲಿಲ್ಲ. ಆಮೇಲೆ ಆಸ್ಪತ್ರೆಗೆ ಹೋಗ್ಬಿಟ್ಟು 1-2 ದಿವಸ ದಿನಾಲೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ದಿನಾಲೂ ಇಂಜೆಕ್ಷನ್ನು ಹಂಗೆ ಮಾತ್ರೆ ಎಲ್ಲರೂ ತಗೊಂಡೆ. ಇವಾಗ ಒಂದ್ ಸ್ವಲ್ಪ ನೆನ್ನೆಯಿಂದ ಜ್ವರ ಬಿಟ್ಟೈತೆ. ಇವಾಗ ಆರಾಮಾಗಿದ್ದೀನಿ, ಜ್ವರ ಏನಿಲ್ಲ. ನೆನ್ನೆಯಿಂದ ಒಂದ್ ಸ್ವಲ್ಪ ಊಟ ಮಾಡಿದ್ದೀನಿ. ಏನ್ ತಿಂದ್ರು ಬಾಯೆಲ್ಲ ಸಪ್ಪೆನೇನೆ. ಏನ್ ಊಟ ಮಾಡಕ್ಕೂ ಮನ್ಸೇ ಬರಲ್ಲ ಕಣಜಿ. ಅಲ್ಕಣೆ ಅಮ್ಮ, ನಿನ್ನ ಹತ್ರಮ್ಮ
ಹುಷಾರಿಲ್ದಲೇ ಇದ್ದಾಗ ನೀನು ಊಟ ಮಾಡಕ್ಕಾಗಲ್ಲ ಸಾಮಾನ್ಯಕ್ಕೆ ಎಲ್ಲಾರ್ಗುನು. ಹಂಗಂತ ಊಟ ಮಾಡ್ದಂಗೆ ಇರಕ್ಕಾಗುತ್ತೇನೆ ಅಮ್ಮಣಿ? ಮನ್ಸ್ ಬರಲ್ಲ ಅಂತ ಹೇಳಿದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಬೇಕಣಮ್ಮ. ಹಿಂಗೆ ಹೇಳ್ಬಾರ್ದು. ನಡಿ, ನಿಮ್ಮ ಸರೋಜಮ್ಮ ರೊಟ್ಟಿನೂ ಚಟ್ನಿ ಎಲ್ಲ ಮಾಡ್ಕೊಟ್ಟು ಕಳ್ಸಿದಲ್ಲ ಬಿಸಿ ಬಿಸಿದು. ನಿನಗೆ ಬಲು ಇಷ್ಟ ಅಲ್ವಾ? ಒಂದ್ ಸ್ವಲ್ಪ ಜ್ವರ ಬಂದಿರೋ ಬಾಯಿ ಒಂದ್ ಸ್ವಲ್ಪ ಸಪ್ಪೆ ಸಪ್ಪೆ ಹಂಗ ಆಗುತ್ತಲ್ಲ, ಖಾರವಾಗಿ ಮಾಡ್ಕೊಟ್ಟು ಕಳ್ಸಿದಾಳೆ. ನಡಿ ಊಟ ಮಾಡುವಂತೆ, ನಡಿ ಒಂಚೂರು. ಮಧ್ಯಾಹ್ನಕ್ಕೆ ಏನು ಊಟ ಮಾಡಿದೆ? ಮಧ್ಯಾಹ್ನಕ್ಕೆ ಏನು ಊಟ ಮಾಡಿಲ್ಲ ಕಣಜಿ. ನಮ್ಮತ್ತೆ ಮಧ್ಯಾಹ್ನ ಅನ್ನ ಸಾಂಬಾರು ತಿಳಿ ಸಾರುನು ಅನ್ನ ಮಾಡಿತ್ತು. ಯಾಕ ನನಗೆ ಅದನ್ನು ತಿನ್ನಕ್ ಸೇರ್ಲಿಲ್ಲ. ಯಾಕ ಅದಕ್ಕೆ ನೆನೆ ಬಿಟ್ಬಿಟ್ಟು ಹೋಗಿ ಮಲ್ಕೊಂಬಿಟ್ಟೆ ಕಣ್ ಗೌರಜ್ಜಿ. ಮಾತ್ರೆ ನುಂಗಿ ಸುಮ್ಕೆ ಮಲ್ಕೊಂಬಿಟ್ಟೆ. ಏನ್ ಮಾಡೋಣ? ಏನ್ ತಿನ್ನಕ್ ಹೋದ್ರು ಬಾಯೆಲ್ಲ ಸಪ್ಪೆ ಸಪ್ಪೆ ಆಗುತ್ತಲ್ಲ, ಊಟ ಮಾಡಕ್ಕೆ ಇನ್ನೂ ಒಂದ್ ಸ್ವಲ್ಪ ಸುಸ್ತು ಆಗೈತೆ. ಯಾಕ ಒಂದ್ 2 ದಿವಸದಿಂದ ಜ್ವರ ಬಂದಿದ್ದಕ್ಕೂ ಅದಕ್ಕೂ ಒಂಥರ ನಿಶಕ್ತಿ ಆಗಂಗ ಆಗ್ಬಿಟ್ಟೈತೆ. ಸುಸ್ತು ಸೋಲೆಲ್ಲ ಆಗ್ತೈತೆ. ನೆನ್ನೆ ಅಂತೂ ಎದಳಕ್ಕೆ ಆಗ್ತಿರಲ್ಲ ಕಣಿ ಹೇಳು. ಇವಾಗ ಒಂದ್ ಸ್ವಲ್ಪ ಉತ್ತಮವಾಗಿದ್ದೀನಿ, ಆರಾಮಾಗಿ ತಿರ್ಗಾಡ್ತಿದ್ದೀನಿ, ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಿದ್ದೀನಿ. ಅಲ್ಕಣೆ ಅಮ್ಮ, ನಿನ್ ನೇತ್ರಮ್ಮ, ನಿನ್ಗೊಂದಿಟ್ಟು ಜ್ಞಾನ ಇಲ್ವಾ ನಿನಗೆ? ಮನೆ ಕೆಲಸ ನಿಮ್ಮ ಅತ್ತೆ ಮಾಡ್ಕೊಳುತ್ತೆ. ಜ್ವರ ಬಂದಿರೋದು ಒಂದ್ 2 ದಿವಸ ಸುಧಾರಿಸ್ಕೊಳಮ್ಮ. ತಿರ್ಗಾ ಜ್ವರ ಜಾಸ್ತಿ ಆಗ್ಬಿಟ್ರೆ ಏನ್ ಮಾಡ್ತೀಯ? ಅದು ಜ್ವರ ಕಡಿಮೆ ಆಗೋರ್ಗು ಒಂದ್ ಸ್ವಲ್ಪ ಒಂದು 3-4 ದಿವಸ ಹಿಂಗೆ ಇರು. ಜಾಸ್ತಿ ಓಡಾಡಕ್ಕೆಲ್ಲ ಹೋಗ್ಬೇಡ. ಒಂದ್ ಸ್ವಲ್ಪ ಮಾತ್ರೆ ನುಂಗಿ ಟೈಮ್ ಸರಿಯಾಗಿ ಊಟ ಮಾಡು. ನೀನು ಅನ್ನ ಸಾಂಬಾರ ನೀನು ಊಟ ಮಾಡ್ದಲೇ ಇದ್ರೆ ನೀನು ಬರೀ ಮಾತ್ರೆ ನುಂಗ್ತಿದ್ರೆ ಆಗುತ್ತಾ? ಮಾತ್ರೆ ನುಂಗೋಕ್ಕಿಂತ ಮುಂಚೆ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ಊಟ ಮಾಡ್ಬಿಟ್ಟು ಮಾತ್ರೆ ನುಂಗ್ಬೇಕು. ನೀನು ಹೆಂಗ್ ಬೇಕಂಗೆ ನಿನಗೆ ಇಷ್ಟ ಬಂದಂಗೆ ಮಾಡಿದ್ರೆ ಸರಿ ಆಗುತ್ತಾ? ನಡಿ ಒಳಿಕ್ ನಡಿ, ಊಟ ಮಾಡಿ ನಡಿ ಮೊದ್ಲು. ನಾನು ಗೊತ್ತಾಗ್ಲಿಲ್ಲ ಏನಿಲ್ಲ, ನನ್ಗೂ ನಿನಗೆ ಜ್ವರ ಬಂದೈತಂತ ನಾನು ನಿಮ್ಮ ಅಕ್ಕಯ್ಯನ ಊರಿಗೆ ಹೋಗ್ಬಿಟ್ಟಿದ್ದೆ. ಹಂಗೇನಾದ್ರು ನಿನಗೆ ಜ್ವರ ಬರ್ತೈತಂತ ಇದ್ದಿದ್ರೆ ಗೊತ್ತಾಗಿದ್ರೆ ಮೊದ್ಲೇನೇನ ನಾನು ಹೋಗ್ತಿರ್ಲಿಲ್ಲ. ನಿಂತಲ್ಲ ಇದ್ದು ಸುಧಾರಿಸಿ ಹೋಗ್ತಿದ್ದಿದ್ವು. ಇವಾಗ ತೋಟದ ಹತ್ರ ಹೋಗಿದ್ರು ನಾನು ನಿಮ್ಮ ಮಾಮ. ತೋಟದಿಂದ ಇಲ್ಲಿ ಬಂದ ತಕ್ಷಣ ಬಂತವ ಇವನು ನಮ್ಮ ಪಾಪ ಹೇಳ್ದ, ನಮ್ಮ ಅಮ್ಮ ಹಿಂಗ್ ಹುಷಾರಿಲ್ಲ ಅಂತ ಸೊಪ್ಪಗ್ ಮಕ ಮಾಡ್ಕೊಂಡ್ ಕುಂತಿದ್ನಲ್ಲ, ಕೇಳ್ದಾಗಂಗಂತ ಹೇಳ್ದ. ಇನ್ನು ಮನಿ ಒಳಿಕ್ ಹೋಗ್ದಲೆ ಹಿಂಗೆ ಆಚೆ ಕಡೆ ನೀನು ಬಂದ್ಬಿಟ್ಟು ನೀನು ಮಾತಾಡ್ಸ್ಕೊಂಡು ಹೋಗೋಣ ಮೊದ್ಲು ಅಂತ. ನಡಿ ಒಳಿಕೆ, ಊಟ ಮಾಡಿ ನಡಿ. ಏನು ಬೇಡ ಕಡೆ ಸುಮ್ನಿರ್ ಗೌರಜ್ಜಿ, ನಾನ್ ಸಂಜೆ ಕಡೆಯಿಂದ ಬೇಕಾದ್ರೆ ಊಟ ಮಾಡ್ಕೊಳ್ತೀನಿ. ನನಗೆ ಇವಾಗ ಊಟ ಮಾಡಕ್ ಆಗಲ್ಲ, ಏನಿಲ್ಲ, ಸುಮ್ಕಿರು. ನಡಿ ಒಳಗ್ ಕುತ್ಕ ನಡ್ರಿ. ಟೀನಾರು ಕಾಸ್ಕೊಂಬರ್ತೀನಿ. ನೋಡಿ ಈ ಹುಡುಗಿ ಮಾತಾಡೋದು ಹೆಂಗ್ ಮಾತಾಡ್ತಾಳಂತ. ಅಲ್ಕಣಮ್ಮ, ಜ್ವರ ಬರ್ತೈತಂತೀಯ, ಮಾತ್ರೆ ನುಂಗ್ತಿದ್ದೀನಿ ಅಂತ ಹೇಳ್ತಿದ್ಯಾ ಗೌರಜ್ಜಿ, ಮಾತ್ರೆ ನುಂಗ್ತಿದ್ದೇನೆ ಅಂತ ಹೇಳ್ತಿದ್ಯಾ. ನೀನು ಊಟ ಮಾಡ್ದಲೆ ನೀನು ಸುಸ್ತು ಸೋಲ್ ಆಗ್ತಿದೆ ಅಂದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ದಲೆ ಇದ್ರೆ ಸುಸ್ತು ಸೋಲ್ ಆಗ್ದಂಗಿರುತ್ತಾ? ಇನ್ನು ತಲೆ ತಿರ್ಗಿ ಬಿದ್ದೋಗ್ತೀಯ ನೋಡು. ನಡಿ ಸುಮ್ಕೆ ಊಟ ಮಾಡಿ ನಡಿ ಮೊದ್ಲು. ಅಮ್ಮಣಿ, ನೇತ್ರಮ್ಮ, ನಡಿಯಮ್ಮ, ಹಠ ಮಾಡಬೇಡ ಹಂಗೆ. ಜ್ವರ ಬಂದಿರೋರು ಹಿಂಗೆ ಹಠ ಮಾಡಬಾರ್ದು. ಹೊಟ್ಟೆ ತುಂಬ ಜ್ವರ ಯಾವಾಗ ಹೇಳು ಕಡಿಮೆ ಆಗೋದು? ಹೊಟ್ಟೆ ತುಂಬ ಊಟ ಮಾಡಬೇಕು, ಆರೋಗ್ಯವಾಗಿ ಸುಮ್ಕೆ ಮಲ್ಕೋಬಾರ್ದು. ಲವಲವಿಕೆಯಿಂದ ಇರಬೇಕು, ಆರೋಗ್ಯವಾಗಿರಬೇಕು. ಊಟ ಮಾಡಿದ್ರೇನೆ ಊಟ ಮಾಡಬೇಕು, ಅದ್ರ ತಕ್ಕಂತೆ ಮಾತ್ರೆ ನುಂಗ್ಬೇಕು, ಮಾತ್ರೆ ತಕ್ಕಂತೆ ಬಿಗಿಯಾಗಿ ಊಟ ಮಾಡಬೇಕು. ಊಟ ಮಾಡ್ದಂಗೆ ಸುಮ್ಕೆನೆ ನೀನು ಮಾತ್ರೆ ನುಂಗ್ತಿದ್ರೆ ಕಾಯಿಲೆ ಹುಷಾರಾಗಲ್ಲ. ನಡಿ ಊಟ ಮಾಡಿ ನಡಿ ಮೊದಲು. ಹೊಟ್ಟೆ ತುಂಬ ಮಧ್ಯಾಹ್ನಕ್ಕೆ ಬೇರೆ ಏನು ತಿಂದಿಲ್ಲ ಅಂತಿದ್ಯಾ? ನಡಿಯ ಮಾಡಿ ಮೊದಲು ಊಟ ಮಾಡು. ಗೌರಜ್ಜಿ, ಇವೆಲ್ಲ ಏನಕ್ಕೆ ಮಾಡ್ಕೊಂಡು ತಗೊಂಬರಕ್ ಹೋದ್ರಿ? ನಮ್ಮನ್ಲೇನೆ ಇದ್ದು ಇವನೇನೆ ತಿಂದಿದ್ರೆ ಸಾಕಾಗ್ತಿತ್ತಮ್ಮ. ನೀನ್ ಬೇರೆ ರೊಟ್ಟಿ ಬೇರೆ ಮಾಡ್ಕೊಂಡು ಕೊಟ್ಟು ಕಳ್ಸಿದಳ ಆ ಹುಡುಗಿ ಸರೋಜಮ್ಮ. ಯಾಕೆ ಅಮ್ಮಣ್ಣಿ ಹಿಂಗ್ ಮಾತಾಡ್ತೀಯ? ಯಾಕೆ ಊಟ ಮಾಡಲ್ವಾ ಹಂಗಾರೆ? ನಮ್ಮ ಮನ್ಲಿಂದ ತಗೊಂಬಂದಿರೋದು. ನಡಿ ಕುತ್ಕ, ನಡಿ ಊಟ ಮಾಡಿ ನಡಿ ಮೊದ್ಲು. ನೋಡ್ ನೀನ್ ಹೆಂಗ್ ಮಾಡ್ತೀಯ ಅಂತ. ನೀನು ಹಿಂಗೆಲ್ಲ ಮಾತಾಡಿದ್ರೆ ನೋಡಮ್ಮ ಬಲು ಬೇಜಾರಾಗ್ಬಿಡುತ್ತೆ. ಇನ್ನೊಂದ್ ದಿವಸ ನಿಮ್ಮಂತ ಬರಲ್ಲ ನೋಡು ನಾನು. ಏನೋ ನಮ್ಮ ಹುಡುಗಿ ಅಂದ್ಕೊಂಡು ನಾವು ಬಂದ್ರೆ ನೀನ್ ನೋಡಿದ್ರೆ ಹಿಂಗ್ ಹೇಳ್ತೀಯ? ಹಂಗಲ್ಕಂಡ್ ಗೌರಜ್ಜಿ, ಮನೇಲೆ ನನಗೆ ಬೇಕಾದಷ್ಟು ಇದ್ವು ತಿನ್ನಕ್ಕೆ, ಇದೇ ತಿನ್ನಕ್ ಆಗ್ತಿಲ್ಲ, ಅದಕ್ಕೆ ಹೇಳಿದಷ್ಟೇ, ಇನ್ನೇನಿಲ್ಲ. ಆಯ್ತಾಯ್ತು, ನಡಿ ಕುತ್ಕ, ನಡಿ ಊಟ ಮಾಡಿ ನೀನು ಮೊದ್ಲು. ಕುತ್ಕೊಳ್ಳಮ್ಮ, ಕುತ್ಕ, ನಾನು ಊಟ ಮಾಡ್ತೀನಿ, ನೀನು ಕುತ್ಕ. ಅಜ್ಜಿ ಬಾರಜ್ಜಿ, ಗೌರಜ್ಜಿ ನೀನು ಕುತ್ಕಮ್ಮ. ಅಮ್ಮಣಿ, ನೇತ್ರಮ್ಮ, ಆ ತಟ್ಟೆಲ್ಲಿರೋ ರೊಟ್ಟಿ ಎಲ್ಲ ತಿಂದು ಖಾಲಿ ಮಾಡ್ಬೇಕು ನೋಡಿ. ಇವಾಗ್ಲೇ ಹೇಳ್ತಿದ್ದೀನಿ, ಮತ್ತೆ ಒಂದೇ ಒಂದ್ ಚೂರು ಬಿಡಬಾರ್ದು. ಇಳ್ಕಂಡ್ ಗೌರಜ್ಜಿ, ನಾನಂತೂ ಇಷ್ಟೊಂದೆಲ್ಲ ಊಟ ಮಾಡೋದು ಕಣಮ್ಮ. ನನಗೆ ಒಂದೇ ಒಂದ್ ಚಪಾತಿ ಕೊಡು ಸಾಕು. ಒಂದೇ ಒಂದ್ ಚಪಾತಿ ಊಟ ಮಾಡ್ತೀನಿ. ಇವೆಲ್ಲ ತಿನ್ನಕ್ ಆಗಲ್ ಕಣ್ ಗೌರಜ್ಜಿ ನನ್ನ ಕೈಲಿ. ನೋಡಿ ಈ ಹುಡುಗಿ ಮಾತಾಡೋದು. ಅಲ್ಕಣಮ್ಮ, ಸುಸ್ತು ಸೋಲು ಆಗುತ್ತಂತ ಹೇಳ್ತಿದ್ಯಾ ನೀನು. ಒಂದೇ ಒಂದ್ ಚಪಾತಿ, ಅರ್ಧ ಚಪಾತಿ ಊಟ ಮಾಡ್ಕೊಂಡು ಸುಮ್ಮ ಆದ್ರೆ ನೀನು ಹುಷಾರಾಗ್ತೀಯ? ಸುಸ್ತಾಗ್ದಂಗೆ ಇರುತ್ತೇನಮ್ಮ. ಸುಮ್ಮಕ್ ಊಟ ಮಾಡದ್ ಕಲಿ ನೀನು. ಹಂಗೆಲ್ಲ ಆಡ್ಬಾರ್ದು. ಅಲ್ಕಂಡ್ರಂಗಜ್ಜ, ನೀನು ಗೌರಜ್ಜಿ ಒಂದ್ ಈಟು ಊಟ ಮಾಡಿದ್ರೆ ಆಗ್ತಿರಿಲ್ವಾ? ಆಡ್ಕಣಮ್ಮ, ನಾವು ಇವಾಗಿನ ಮಂತ ಬರ್ಬೇಕಾದ್ರೆ ಊಟ ಮಾಡ್ಕೊಂಡೆ ಬಂದು, ಊಟ ಮಾಡ್ಕೊಂಡು ಟೀ ಕುಡ್ಕೊಂಡು ಬಂದು ನೀನು ಊಟ ಮಾಡಿ ಒಂದ್ ಸ್ವಲ್ಪ ಕಾಯಿಲೆ ಹುಷಾರು ಮಾಡ್ಕೊಳಮ್ಮ ಸದ್ಯ.
ನೀನು ಹುಷಾರಾದೆ ಅಂದ್ರೆ ನಮ್ಗೆಲ್ಲ ಸಮಾಧಾನ. ಅಲ್ಕಣಮ್ಮ, ನಿಮ್ಮ ಅಪ್ಪ ಎತ್ಲಾಗ ಹೋಗಿದಾರೆ, ಕಾಣ್ತಾನೆ ಇಲ್ಲ ಯಾರು ಮನೇಲಿ. ಎತ್ಲಾಗ ಹೋಗಿದಾರ ಮನೆಯವರೆಲ್ಲ. ಕಾಯಿಲೆ ಆಗಿರೋ ಹುಡುಗಿಗೆ ಬಿಟ್ಬಿಟ್ಟು ಅದು ಎತ್ಲಾಗ ಹೋಗಿದಾರ ಏನಪ್ಪ ಅತ್ಲಾಗಿ. ಇಲ್ಕಂಡ್ರಂಗಜು ಇಲ್ಲದೇನೆ ಒಂದ್ ಸ್ವಲ್ಪ ಅಂಗಡಿ ತಾವ್ ಹೋಗಿ ಬರ್ತೀನಿ ಅಂತ ಹೋದ್ರು. ಸಾಮಾನುಗಳೆಲ್ಲ ಖಾಲಿ ಆಗಿದ್ವು. ಇವತ್ತು ಸಂತೆ ಬೇರೆ ಅಲ್ವಾ, ಹೋಗಿ ಸಂತೆಲಿ ತರಕಾರಿ ಅವು ಇವು ಎಲ್ಲ ತಗೊಂಬರ್ತೀನಿ ಅಂತ ಹೋಗಿದ್ದಾರೆ. ಈಟೊತ್ತರ್ಗು ಇಲ್ಲೇ ಇದ್ರು ಅವ್ರುನು. ಪಾಪ ಅವ್ರುನು ಒಂದ್ ವಾರದಿಂದ ಎಲ್ಲೂ ಕೆಲ್ಸಕ್ಕೆ ಎಲ್ಲೂ ಹೋಗದಿಲ್ಲ. ನನ್ಗೆ ಬರೀ ಕಾಯಿಲೆ ಆಗಿದೆ ಅಂತ ಬರೀ ಸುಧಾರಿಸೋದೇ ಆಗ್ತೈತೆ ಅವ್ರಿಗೆ ಪಾಪ.